ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಿದ್ದೀನಿ. ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ಒಂದು ವಾಕ್ಯನ ಕೇಳೋದಕ್ಕೆ ದೇವ್ರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇವತ್ತು ಒಂದು ಮುಖ್ಯವಾಗಿರೋಂಥ ಪಠ ನಾವೇನು ಮಾಡೋಣ, ನಾವು ನೋಡೋಣ. ಅದರ ಸೊ ಅದಿಂದ ನೋಡ್ಬೇಕಾದ್ರೆ ನಾವು ಅನೇಕ ವಿಚಾರಗಳನ್ನ, ಅನೇಕ ಒಂದು ಪಾಠಗಳನ್ನ ನಾವೇನು ಮಾಡ್ತಾ ಇದ್ದೀವಿ, ಗಮನಿಸ್ತಾ ಬರ್ತಾ ಇದ್ದೀರಿ. ಅದರಿಂದ ಇವತ್ತು ಏನಪ್ಪ ಮಾಡೋಣ ಅಂತಂದ್ರೆ, ನಮ್ಮ ಒಂದು ಹೆಡ್ಲೈನ್ಸ್, ನಮ್ಮ ನ್ಯೂಸ್ ಪೇಪರ್ಲಿ ಏನು ಬರ್ತಾರೆ ಹೆಡ್ಲೈನ್ಸು, ಅದರ ಇದನ್ನ ದೇವರು ಸುಮಾರು ಏನ್ರಿ ಒಂದು 2500 ವರ್ಷಗಳಿಗಿಂತ ಮುಂಚೆನೆ ಏನಪ್ಪ ಎಲ್ಲಪ್ಪ ಬರ್ದಿದ್ರು ಅಂತಂದ್ಬಿಟ್ಟು ಬೈಬಲಲ್ಲಿ ಏನಿದೆ ಅಂತಂದ್ಬಿಟ್ಟು ನಾವೇನು ಮಾಡೋಣ, ಅದನ್ನು ನಾವು ನೋಡೋಣ. ಓಕೆನಾ? ಸೊ ಅದಕ್ಕೆ ಇದು ನೋಡ್ಬೇಕಾದ್ರೆ ಸ್ವಲ್ಪ ದೇವರೊಂದು ಯೋಜನೆ, ಆದಿಯಲ್ಲಿ ದೇವರು ಏನು ಮಾಡಿದರೋ, ಮನುಷ್ಯನ ಯಾವ ಥರ ಸೃಷ್ಟಿ ಮಾಡಿದರೋ ಅಂತ ನಾವು ವಿಚಾರಗಳನ್ನ ಏನು ಮಾಡೋಣ, ನಾವು ತಿಳ್ಕೊಳ್ಳೋಣ. ನಮಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ದೇವರು ಆದಾಮನ ಏನು ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಆದಾಮನ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿಬಿಟ್ಟು ಭೂಲೋಕದಂತ ಸರ್ವ ಅಧಿಕಾರನ ಏನು ಮಾಡ್ತಾರೆ, ಅವನಿಗೆ ಕೊಡ್ತಾರೆ ಅಲ್ರ. ಅದನ್ನ ಆದಿಕಾಂಡ 1:26 ಓದನ. ಯಾರು ಸಹೋದರಿಗಳು ಓದ್ತೀರಾ? ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ವೆರಿ ಗುಡ್. ನೋಡ್ರ, ಸೊ ಇಲ್ಲಿ ದೇವ್ರು ಏನ್ ಹೇಳ್ತಂದ್ರೆ, ಎಲ್ಲ ಒಂದು ಏನ್ರಿ ಕ್ರಿಮಿಕೀಟಗಳ ಮೇಲೆ, ಎಲ್ಲ ಪಶು ಪ್ರಾಣಿಗಳ ಮೇಲೆ ನೀನು ದೊರೆತನ ಮಾಡಿ ಅಂತ ಏನ್ ಮಾಡ್ತಾರೆ ದೇವರಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಅದರಿಂದ ಈ ಭೂಲೋಕಕ್ಕೆ ಮೊದಲನೇ ರಾಜ ಯಾರಪ್ಪ ಅಂತ ನೋಡ್ದ ಅಂತಂದ್ರೆ ಆದಾಮನ ದೇವ್ರು ಸೃಷ್ಟಿ ಮಾಡ್ಬೇಕ್ರೆ ಹೆಂಗಪ್ಪ ಸೃಷ್ಟಿ ಮಾಡಿದ್ರು ಅಂತಂದ್ರೆ, ಏನ್ರಿ ಭೂಮಿಗೆ ಮೊದಲನೇ ರಾಜನಾಗಿ ಏನ್ ಮಾಡಿದ್ರು ಅಲ್ಲಿ ಸೃಷ್ಟಿ ಮಾಡಿದ್ರು ಅಲ್ವರ. ಅದರಿಂದ ಅದನ್ನು ಕೂಡ ನಾವು ಓದೋಣ. ಕೀರ್ತನೆ 8ನೇ ಅಧ್ಯಾಯ 4 ಮತ್ತು 5. ಯಾರು ಓದ್ಬೋದಾ? ಕೀರ್ತನೆ 8ನೇ ಅಧ್ಯಾಯ 4 ಮತ್ತು 5. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ವೆರಿ ಗುಡ್ ಅಲ್ರ. ಸೊ ಅಲ್ಲಿ ನೋಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂದ್ರೆ, ಮನುಷ್ಯನು ಎಷ್ಟು ಮಾತ್ರದವನು, ಅವನಿಗೆ ಪ್ರಭಾವವನ್ನು ಮಾನವನ್ ಏನ್ ಮಾಡ್ತೀಯ ನೀನು ಕಿರೀಟವಾಗಿ ಇಟ್ಟಿದ್ದಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ಆದಾಮನ ದೇವ್ರು ಏನ್ ಮಾಡ್ತಾರೆ, ಈ ಭೂಮಿಗೆ ಮೊದಲನೇ ರಾಜನಾಗಿ ಏನ್ ಮಾಡ್ತಾರೆ, ಅವನ್ನ ಸೃಷ್ಟಿ ಮಾಡ್ತಾರೆ ಅಲ್ವರ. ಈ ಭೂಮಿಗೆ ಅವನೇ ರಾಜ. ದೇವರು ತನ್ನ ಒಂದು ರಾಜ್ಯವನ್ನು ಒಂದು ಮಾದರಿಯಾಗಿ ಎಲ್ಲಪ್ಪ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಏನ್ರಿ ಅಲ್ಲಿ ಭೂಮಿಯಲ್ಲಿ ಈಡೇನ್ ತೋಟದಲ್ಲಿ ಏನ್ ಮಾಡಿದ್ರು ಅವರು ಮೊದಲು ಮಾಡಿದ್ರು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಆದಾಮಿಗೆ ಈ ರಾಜ್ಯಭಾರನೆಲ್ಲ ಕೊಟ್ಬಿಟ್ಟು ದೇವ್ರು ಏನಪ್ಪ ಹೇಳ್ತಾರೆ ಅಂದ್ರೆ, ನೀವು ಎಚ್ಚೆತ್ತವಾಗಿ ಎಲ್ಲಾ ಮರದ ಹಣ್ಣುಗಳನ್ನ ಏನ್ ಮಾಡೋದು, ನೀವು ತಿನ್ಬೋದು. ಆದ್ರೆ ಒಂದೇ ಒಂದು ಮರದ ಹಣ್ಣು ಏನ್ ಮಾಡಕ್ ಹೋಗ್ಬಾರ್ದು, ನೀವು ತಿನ್ನಕ್ ಹೋಗ್ಬಾರ್ದು. ಯಾರಪ್ಪ ಅಂತಂದ್ರೆ, ಕೆಟ್ಟದು ಒಳ್ಳೇದು ಅರಿವನ್ನು ಉಂಟಿಸುವಂತ ಮರದನ್ನ ಏನ್ ಮಾಡಕ್ ಹೋಗ್ಬಾರ್ದು, ತಿನ್ನಕ್ಕೆ ಹೋಗ್ಬಾರ್ದು. ತಿಂದ ದಿನ ನೀನ್ ಸತ್ತೇ ಸಾಯುವಿ ಅಂತ ಏನ್ ಮಾಡ್ತಾರೆ ಅಲ್ಲಿ ದೇವ್ರು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಯಾವಾಗ ತಿನ್ಬಾರಂತ ಹಣ್ಣ ತಿಂತಾನ ಲೋಕದಲ್ಲಿ ಪಾಪದ ಮುಖಾಂತರ ಮರಣವೇನಾಗ್ತಾರೆ ಅದು ಬರ್ತಾರೆ. ಆ ಒಂದು ಮರಣದ ಒಂದು ಸಂಬಳ ಏನ್ರಿ, ಪಾಪದ ಸಂಬಳ ಮರಣನ ಏನ್ ಮಾಡ್ತಾ ಅನುಭವಿಸ್ಬಿಟ್ಟು ಅದ್ರ ಪ್ರತಿಫಲವಾಗಿ ಆದಾಮು ತನ್ನ ರಾಜ್ಯ ಬರನ್ ಕಳ್ಕೊಂತಾನೆ. ಅವನ ರಾಜ್ಯನಾಗಿರೋ ಬದಲು ಒಂದು ದಾಸನಾಗ್ಬಿಡ್ತಾನೆ. ಯಾವ್ದಕ್ಕಪ್ಪ ದಾಸನಾದ ಅಂತ ನೋಡ್ತೀನಿ ಅಂತಂದ್ರೆ, ಪಾಪ ಮತ್ತೆ ಮರಣಕ್ಕೇನ್ರಿ ಅವನು ದಾಸನಾದ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದರಿಂದ ದೇವರು ಅವನ್ನ ಈಡೇನ್ ತೊಡೆದು ನಾವು ಹೊರಗಡೆ ಏನ್ ಮಾಡ್ತಾರೆ, ಅವನ್ನ ಕಳಿಸ್ಬಿಡ್ತಾರೆ. ಈಡೇನ್ ತೊಡೆ ಹೊರಗಡೆ ಕಳಿಸ್ಬಿಟ್ಟು, ನೀನ್ ಬೇವ್ರು ಸುರಿಸಿ ದಿನವೆಲ್ಲ ಏನ್ ಮಾಡಕ್, ನೀನು ಕಷ್ಟಪಟ್ಟು ನೀನು ಏನ್ ಮಾಡಬೇಕು, ನಿನ್ ಜೀವಮಾನವನ್ನ ನೀನು ದುಡಿಬೇಕು. ನಿನ್ನ ಭೂಮಿ ಶಪಿಸಲ್ಪಟ್ಟಿದೆ, ಮುಳ್ಳು ಕಳೆಗಳೆಲ್ಲ ತರ್ತಾರೆ ಅಂತ ಅಂದ್ಬಿಟ್ಟು ದೇವರು ಆದಿಕಾಂಡ 3:17 ಹೇಳ್ದಂಗೆ ಅವ್ರು ಶಪಿಸ್ತಾರೆ ಅದರ. ಸೊ ಅವಾಗ ಆದಾಮ ತನ್ನ ರಾಜ್ಯಭಾರ ಏನ್ ಮಾಡ್ತಾನೆ ಅಲ್ಲಿ ಕಳ್ಕೊಂಡ್ಬಿಡ್ತಾನೆ. ಸೊ ಅಲ್ಲಿ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡಿದ್ದು ಅಲ್ಲಿ ಇಲ್ಲದಂತೆ ಏನಾಯ್ತು, ಹೋಯ್ತು ಅದರ. ಸೊ ಅದಾಗಿದ್ದ ನಂತರ ಎಷ್ಟೋ ರಾಜ್ಯಗಳನ್ನ ದೇವರು ಭೂಲೋಕದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಲ್ವರ. ಸೊ ಆಮೇಲೆ ಅಲ್ಲಿ ನೋಡ್ಬೇಕಾದ್ರೆ ಆದಾಮನ ಸೃಷ್ಟಿ ಮಾಡಿದ ನಂತರ ಸುಮಾರು 2000 ಒಂದು ವರ್ಷಗಳ ನಂತರ ಏನಪ್ಪ ಆಗ್ತದೆ ಅಂತಂದ್ರೆ, ದೇವರು ಇಸ್ರೇಲಲ್ಲಿ ಒಂದು ರಾಜ್ಯವನ್ನು ಏನ್ ಮಾಡ್ತಾರೆ ಮಾದರಿಯಾಗಿ ಅಲ್ಲಿ ಸ್ಥಾಪನೆ ಮಾಡೋದು ನೋಡ್ತೀರಿ ಅಲ್ವರ.
ಇಸ್ರೇಲಲ್ಲಿ ಒಂದು ಮಾದರಿಯಾಗಿ ದೇವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ಬೇಕಾದ್ರೆ ಇಸ್ರೇಲಿನಂತ ಎಲ್ಲ ಆಡಳಿತ ದೇವ್ರು ಏನ್ ಮಾಡ್ತಿದ್ರು ಅದನ್ನ ನೋಡ್ತಾ ಇದ್ರು. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನ ಈ ಪ್ರೀತಿಯಾದ ಸೋದರಗಳೇ, ಅಲ್ಲಿ ಆಡಳಿತ ಮಾಡಿರಂತ ರಾಜರುಗಳ ಬಗ್ಗೆ ಹೇಳ್ಬೇಕಾದ್ರೆ ದೇವ್ರು ಏನ್ ಹೇಳ್ತಾರೆ, ಅವರು ಯೆಹೋವನ ಸಿಂಹಾಸನ ಕೂತ್ಕೊಂಡ್ರು ಅಂತ ಹೇಳ್ತಾರೆ. ಅದನ್ನ ಓದನ 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 23ನೇ ವಾಕ್ಯ. ಓದ್ರಿ ಯಾರು ಬ್ರದರ್ ಸಿಸ್ಟರ್? ಗೋಪಾಲ್ ಬ್ರದರ್, ಜೋಯಲ್ ಬ್ರದರ್ ಓದಿ. ಅಂದಿನಿಂದ ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು. ಅರಸನಾದ ಸೊಲೊಮೋನನಿಗೆ ಇಸ್ರಾಯೇಲರೆಲ್ಲರೂ ವಿಧೇಯರಾಗಿ ನಡೆಯುವವರಾದರು. ವೆರಿ ಗುಡ್. ಸೊ ನೋಡ್ಬೇಕಾದ್ರೆ ಏನಪ್ಪ ನೋಡ್ತೀನಿ ಅಂತಂದ್ರೆ ಏನ್ರಿ ಅಲ್ಲಿ ಏನ್ರಿ ಸೊಲೊಮೋನನು ತಂದೆಯಾದ ದಾವೀದನ ಬದಲಾಗಿ ಯೆಹೋವನ ಸಿಂಹಾಸನದಲ್ಲಿ, ಯಾರ ಸಿಂಹಾಸನ ಅಂತ ಅವನು ಅಂದ್ ಯೆಹೋವನ ಸಿಂಹಾಸನ ಕೂತ್ಕೊಂಡು ಏನ್ ಮಾಡಂತ ಅವನು ಆಳ್ವಿಕೆ ಮಾಡತ್ತೆ ನೋಡ್ರ. ಹಂಗ್ರೆ ಯಾರ ಸಿಂಹಾಸನ ಕೂತ್ಕೊಂಡಿದ್ದವನು? ಯೆಹೋವನ ಸಿಂಹಾಸನ. ಅದಕ್ಕೆ ಇಸ್ರೇಲನಂತ ಎಲ್ಲಾ ರಾಜ್ಯಗಳು 21 ರಾಜ್ಯಗಳು ಏನ್ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. ಕೊನೇ ರಾಜನಾಗಿರಂತ ಅದರ ಏನಪ್ಪ ಜಿಡಿಕಿಯ ಬರ್ಬೇಕಾರೆ ದೇವರು ಅವನಿಗೆ ಒಂದು ಪ್ರವಾದನೆ ಹೇಳ್ತಾರೆ, ನಿನ್ನ ಕಾಲ ಮುಗೀತು, ನಿನ್ನ ಸಮಯ ಮುಗೀತು, ಅದರಿಂದ ಈ ರಾಜ್ಯಭಾರವನ್ನು ನಿನ್ನ ಕಿತ್ತಾಕಿದ್ದೀನಿ ಅಂತ ಅಂದ್ಬಿಟ್ಟು ದೇವ್ರು ಹೇಳ್ತಾರೆ. ನೋಡಿ ಎಜಿಕೇಲ್ 21ನೇ ಅಧ್ಯಾಯ 25ರಿಂದ 27. ಕೆಂಪು ರಾಜ್ಯಭಾರ ಓದ್ಬೋದಾ? ಓಕೆ ಸರ್. ಹ್ಮ್ ದುಷ್ಟನಾದ ಭ್ರಷ್ಟ ಇಸ್ರಾಯೇಲನ ಪ್ರಭುವೆ, ನೀನು ಮಾಡಿದ ಅಕ್ರಮಗಳಿಂದ ನಿನಗೆ ಅಂತ್ಯ ದಿವಸವು ಬಂತು. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಮುಂಡಸವನ್ನು ಎತ್ತಿಡು, ಕಿರೀಟವನ್ನು ತೆಗೆದಾಕು, ಅದು ಹಾಗೆಯೇ ಇರುವುದಿಲ್ಲ. ಅಗ್ನಿ ಸುಡಿಸಲ್ಪಟ್ಟವನು ಹೆಚ್ಚಿಸಲ್ಪಟ್ಟವನನ್ನು ತಗ್ಗಿಸು. ನಾನು ತಳ್ಳಿಬಿಡುವೆನು, ಅದನ್ನು ತಳ್ಳಿಬಿಡುವೆನು. ನ್ಯಾಯ ಯಾರದು? ಅವನು ಬರುವವರೆಗೂ ಇದು ಇರುವುದಿಲ್ಲ. ನಾನು ಅವನಿಗೆ ಇದನ್ನು ಕೊಟ್ಟು ಬಿಡುತ್ತೇನೆ. ಓಕೆ, ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ಟೈಮು ದಯವಿಟ್ಟು ಬೈಬಲಲ್ಲಿ ಓದಿ. ಈ ಸ್ಕ್ರೀನಲ್ಲಿ ಹಾಕಿರೋ ಬೈಬಲ್ ಸ್ವಲ್ಪ ವ್ಯತ್ಯಾಸ ಆಗಿದೆ, ಓಕೆನಾ? ಡಿಜಿಟಲ್ ಬೈಬಲ್ ಆಗಿರೋದ್ರಿಂದ ನಮ್ಮ ಕನ್ನಡ ಬೈಬಲ್ ಪ್ರಿಂಟ್ ಆಗಿರೋದು ಅಪ್ಪಟ್ಟವಾಗಿದೆ. ಇರಲಿ, ತೊಂದರೆ ಇಲ್ಲ. ಏನ್ ಹೇಳ್ತಾರೆ, ಆ ರಾಜ್ಯಂಗೆ ಕಡೆಯ ರಾಜನಾಗಿದ್ದ ಜಡಿಕಿನ್ ಹೇಳ್ಬೇಕಾದ್ರೆ, ದುಷ್ಟನೇ ಭ್ರಷ್ಟನೇ, ನಿನ್ನ ಕಾಲವೇನಾಗಿದೆ, ಹತ್ತಿರವಾಗಿದೆ, ಮುಂಡಾಸವನ್ನು ಕಿತ್ತಾಕು, ಅಲ್ದರ ಕಿರೀಟವನ್ನು ಏನ್ ಮಾಡೋ, ತೆಗೆದು ಬಿಡು ಅಂತ ಹೇಳ್ತಾರೆ. ಅಂದ್ರೆ ದೇವರತ್ನ ರಾಜ್ಯಾಧಿಕಾರನ ಅಲ್ಲೇನ್ ಮಾಡಿದ್ರು, ಅಲ್ಲಿ ಗಮನಿಸಿದ್ರು ಅಂತ ಹೇಳ್ತಾರೆ. ತೆಗೆದಾಕ್ಬಿಡು, ಕಿರೀಟನ ತೆಗೆದಾಕ್ಬಿಡು, ಮಂಡಾಸವನ್ನು ಕಿತ್ತಾಕ್ಬಿಡು ಅಂದ್ರೆ ಏನ್ ಮಾಡಿದ್ರೆ, ರಾಜ ಆಡಳಿತವನ್ನು ಇವರಿಂದ ತೆಗೆದು ಬಿಡು ಅಂತ ಹೇಳ್ತಾರೆ. ಎಲ್ಲವೂ ವ್ಯತ್ಯಾಸ ಆಗಲಿ, ಇನ್ಮೇಲೆ ರಾಜ್ಯವು ಇವ್ರಿಗೆ ಇರೋದಿಲ್ಲ. ಎಲ್ಲಿವರೆಗೂ ಇರೋದಿಲ್ಲಪ್ಪ ಅಂತ ಹೇಳ್ತಾರೆ ಅಂದ್ರೆ, ರಾಜ್ಯಕ್ಕೆ ಬಾಧ್ಯಸ್ಥನು ಬರುವ ತನಕ ಅಲ್ರ ಒಂದು ಇದ್ದಂತೆ ಇರೋದು ಅಂತ ಹೇಳ್ತಾರೆ. ಹಂಗಾರೆ ರಾಜ್ಯಕ್ಕೆ ಬಾಧ್ಯಸ್ಥನು ಯಾರು? ಅದೇ ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತನು. ಅದಕ್ಕೆ ಹೇಳೋದು, ಯೇಸು ಕ್ರಿಸ್ತನಿಗೆ ರಾಜಾದಿ ರಾಜ, ಆತನ ಬರುವ ತನಕ ಒಂದು ಇಲ್ಲದಂತೆ ಇರೋದು. ಅವನು ಬಂದ ಅವಾಗ ಕೊಡ್ತಾರಂತೆ. ಹಂಗಾರೆ ಇದು ಯಾರು? ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆನ ಅಂದ್ರೆ ಇಲ್ಲ ರೀ, ಯೇಸು ಕ್ರಿಸ್ತನ ಎರಡನೇ ಬರುವಿಕೆ. ಕ್ರಿಸ್ತನ ಎರಡನೇ ಬರುವಿಕೆಗೆ ಕ್ರಿಸ್ತನಿಗೆ ಏನ್ ಮಾಡ್ತಾರೆ, ಇದನ್ನ ಕೊಡ್ತಾರೆ. ಹಂಗಾದ್ರೆ ಏನಪ್ಪ ಮೀನಿಂಗು? ಹಾಗಾದ್ರೆ ಇಸ್ರೇಲಲ್ಲಿ ದೇವ್ರ ರಾಜ್ಯವನ್ನು ತೆಗೆದಿದ ನಂತರ ತಿರ್ಗಾ ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ದೇವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡುವ ತನಕ ಸೆಂಟ್ರಲ್ಲಿ ಯಾವ ರಾಜ್ಯಗಳಿದೆಯೋ ಯಾವ ರಾಜ್ಯಗಳು ದೇವರ ರಾಜ್ಯಗಳು ಅಲ್ಲ. ಇವೆಲ್ಲ ಏನ್ರಿ ಲೋಕದ ರಾಜ್ಯಗಳು. ಐಗುಪ್ತ ದೇಶ ಆಯ್ತು, ಅದರ ಅಸಿರಿಯ ದೇಶ ಆಯ್ತು, ಇವ್ಯಾವುದು ಏನಪ್ಪ ಇಲ್ಲ ಅಂತಂದ್ರೆ ದೇವ ರಾಜ್ಯಗಳು ಅಲ್ವೇ ಅಲ್ಲ. ಇವೆಲ್ಲ ಈ ಪ್ರಪಂಚದ ದೇವರಿನ ರಾಜ್ಯಗಳು, ಸೇತಾನಿನ ರಾಜ್ಯಗಳು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಲಸಗಳೇ ನಾ ಅದಿಗೆ ಹೇಳಿದ್ದು ಫಸ್ಟ್ ಇವತ್ತಿನ ಹೆಡ್ಲೈನ್ಸ್ ಅಲ್ವರ. ಏನಪ್ಪ ಮಾಡಿದ್ದಾರೆ ಅಂತಂದ್ರೆ, ದೇವರು ಎಷ್ಟೋ ವರ್ಷಗಳ ಮುಂಚೆ ನಮ್ಗೆ ಏನ್ ಮಾಡಿದ್ದಾರೆ, ಅದು ಬೈಬಲ್ ಅಲ್ಲೇ ಕೊಟ್ಬಿಟ್ಟವ್ರೆ. ಇವತ್ತೆಲ್ಲ ಏನ್ ನೋಡ್ತೀರಿ ಹೆಡ್ಲೈನ್ಸ್ ಅಲ್ಲಿ? ನೋಡ್ಬೇಕಾದ್ರೆ ಫಸ್ಟ್ ನೋಡೋದೇನು ಹೆಡ್ಲೈನ್ಸು? ಥರ್ಡ್ ವರ್ಲ್ಡ್ ವಾರ್, ಇಡೀ ಲೋಕ ಏನಕ್ಕೆ ಪ್ರಿಪೇರ್ ಆಗ್ತಾ ಇದೆ, ಏನಕ್ಕೆ ಸಿದ್ಧ ಆಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಏನ್ರಿ, 3ನೇ ಮಹಾಯುದ್ಧಕ್ಕೆ ಏನಾಗ್ತಿದೆ ಅಲ್ಲಿ ಸಿದ್ಧವಾಗ್ತೈತೆ ಅಂತ ಅಂದ್ಬಿಟ್ಟು ಅಲ್ವರ. ಏನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ನೋಡ್ಬೇಕಾರೆ ಏನ್ರಿ, 3ನೇ ಮಹಾಯುದ್ಧ ಯಾವಾಗ ಆಗ್ತದೆ? ಟಿವಿ ಏನ್ ಮಾಡ್ತಾರೆ, ದಿನ ನೋಡಿಸ್ತಾರೆ. ಅದರ 3ನೇ ಮಹಾಯುದ್ಧ ಏನಾಗ್ತದೆ, ಆಗ್ತಾ ಇದೆ, ಅತಿ ಶೀಘ್ರದಲ್ಲಿ ಏನಾಗ್ತದೆ, ಅಲ್ಲಿ 3ನೇ ಮಹಾಯುದ್ಧ ಏನಾಗ್ತದೆ ಅಲ್ಲಿ ಆಗ್ತದೆ ಅಂತ ಅಂದ್ಬಿಟ್ಟಲ್ರ. ಅದರಿಂದ ಇಡೀ ಲೋಕದ ಜನಗಳು
ಏನ್ರಿ ಬಹು ಕುತೂಹಲದಿಂದ ಏನ್ ಮಾಡ್ತಾರ ಅಲ್ಲಿ ಅಲ್ಲೇ ಕಾಯ್ತಾ ಕೂತಾರೆ ಯಾವಾಗ ಮೂರನೇ ಮಹಾಯುದ್ಧ ಆಗ್ತದೆ ಅಂತಂದ್ಬಿಟ್ಟು ಅಲ್ವರ ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಇದನ್ನ ದೇವರು ಎಷ್ಟೋ ವರ್ಷಗಳ ಮುಂಚೆನೆ ಏನ್ ಮಾಡ್ಬಿಟ್ರಂತಲ್ಲಿ ಅಲ್ಲಿ ನಮ್ಗೆ ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ ಅಲ್ವರ ಯಾವಾಗಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ರಿ ಒಬ್ಬ ರಾಜ ಇರ್ತಾನೆ ಅದರ ಏನಪ್ಪ ರಾಜ ಅಂತಂದ್ರೆ ಆ ರಾಜನ ಹೆಸರು ಏನಂತ ನೋಡ್ತೀನಿ ಅಂತಂದ್ರೆ ನೆಬುಚಡ್ ನಜರ್ ಏನೋ ಅವನ ಹೆಸರು ಏನ್ರಿ ನೆಬುಚಡ್ ನಜರ್ ಅಂತ ಅಂದ್ಬಿಟ್ಟು ಇಸ್ರೇಲಿನ ರಾಜ್ಯ ಅವನು ಅಲ್ವರ ಅವನು ಏನಪ್ಪ ಮಾಡ್ತಾನೆ ಅಂದ್ರೆ ಒಂದು ಕನ್ಸನ್ ಏನ್ ಮಾಡ್ತಾನೆ ಅವನು ನೋಡ್ತಾನೆ ಅಲ್ವರ ಆ ಕನ್ಸಲ್ಲಿ ಮುಂದಕ್ಕೆ ಏನಾಗ್ತದೆ ಅಂತ ಅಂದ್ಬಿಟ್ಟು ದೇವ್ರು ಏನ್ ಮಾಡಿದ್ದಾರೆ ಅವನಿಗೆ ತಿಳಿಸ್ಕೊಟ್ಟಿದ್ದಾರೆ ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳು ನೋಡ್ಬೇಕಾದ್ರೆ ಆ ರಾಜ ಒಂದಿನ ಏನ್ ಮಾಡ್ತೈತಾನೆ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಕನ್ಸನ್ ಕೊಡ್ತಾನೆ ಆ ಕನ್ಸನ್ ನೋಡ್ತಾನೆ ಆ ಕನ್ಸನ್ ನೋಡ್ಬಿಟ್ಟು ಏನಾಗ್ಬಿಡ್ತಾನೆ ಭಯಂಕರ ಡಿಸ್ಟರ್ಬ್ ಆಗ್ಬಿಡ್ತಾನ್ರಿ ಭಯಂಕರ ಡಿಸ್ಟರ್ಬ್ ಆಗ್ಬಿಟ್ಟು ಅಯ್ಯೋ ಈ ಕನ್ಸು ಅರ್ಥ ಅಂತ ತಿಳ್ಕೊಬೇಕು ಅಂತ ತುಂಬಾ ಏನ್ ಮಾಡ್ತಾನೆ ಮನ್ಸು ಮಾಡ್ತಾನೆ ಅದಕ್ಕೆ ಏನಪ್ಪ ಮಾಡ್ತಾನೆ ಅಂತಂದ್ರೆ ಅವನು ಬೆಳಬೆಳಗ್ಗೆ ಎದ್ದಿದ ತಕ್ಷಣ ಆ ರಾಜ್ಯದಲ್ಲಿರೋಂಥ ಜೋಯಿಷರು ವಿದ್ವಾಂಸರು ಪಂಡಿತರು ಜ್ಞಾನಿಗಳು ಇವನ್ನೆಲ್ಲಾನು ಕರೆಸ್ಬಿಟ್ಟು ಏನ್ ಹೇಳ್ತಾನೆ ಅಂದ್ರೆ ನೋಡಪ್ಪ ನಾನು ರಾತ್ರಿ ಮಲಗಿರೋ ಸಂದರ್ಭದಲ್ಲಿ ಒಂದು ಕನ್ಸನ್ನ ಏನ್ ಮಾಡಿದೆ ನಾನು ನೋಡಿದೆ ಆದ್ರಿಂದ ಆ ಕನ್ಸಿನ ಅರ್ಥ ನೀವೇನ್ ಮಾಡ್ಬೇಕು ಹೇಳ್ಬೇಕು ಅಂತ ಏನ್ ಮಾಡ್ತಾನೆ ಹೇಳ್ತಾನೆ ಅದಕ್ಕೆ ಅಯ್ಯೋ ಅಷ್ಟೇ ತಾನೇ ರಾಜ ಅದಕ್ಕೆ ಟೆನ್ಷನ್ ತಗೊಂತೀಯ ನೀ ದಯವಿಟ್ಟು ಮಾಡ ನಿನ್ ಕನ್ಸು ಏನು ಅಂತೇಳು ನಾವೇನ್ ಮಾಡ್ತೀವಿ ನಿಮ್ಗೆ ಅರ್ಥನ ಹೇಳ್ತೀರಿ ಅಂತ ಹೇಳ್ತಾರೆ ಅದಕ್ಕೆ ಏನ್ ಹೇಳ್ತಾರೆ ಇವರು ಇಲ್ಲ ಹಂಗಲ್ಲ ನಾನು ಕನ್ಸನ್ನ ಮರ್ತೋಗ್ಬಿಟ್ಟಿದ್ದೀನಿ ಅದನ್ನ ನೀವ್ ಹೇಳೋದಾದ್ರೆ ಕನ್ಸನ್ನು ಕೂಡ ಏನ್ ಮಾಡ್ಬೇಕು ಹೇಳ್ಬೇಕು ಕನ್ಸಿನ ಅರ್ಥ ಕೂಡ ಏನ್ ಮಾಡ್ಬೇಕು ಹೇಳ್ಬೇಕು ಎರಡನ್ನೂ ಹೇಳ್ಬೇಕು ಅಂತ ಹೇಳ್ತಾರೆ ಹಿಂಗ್ ಹೇಳಿದ ತಕ್ಷಣ ಆ ರಾಜ್ಯದಲ್ಲಿರೋಂಥ ಜೋಯಿಷರು ವಿದ್ವಾಂಸರು ಪಂಡಿತರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಅಯ್ಯೋ ರಾಜ ಈ ತರ ಪ್ರಶ್ನೆ ಕೇಳಿರೋಂಥ ರಾಜ ಯಾರೂ ಇಲ್ಲ ಆಮೇಲೆ ನೀವು ಕೇಳೋಂಥ ಪ್ರಶ್ನೆಗೆ ಈ ಲೋಕದಲ್ಲಿ ಉತ್ತರ ಕೊಡೋಕೆ ಯಾವ ಮನುಷ್ಯನ ಕೇಳೋ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ ಹೇಳಿದ ತಕ್ಷಣ ರಾಜನಿಗೆ ಸಿಕ್ಕಾಪಟ್ಟೆ ಕೋಪ ಬಿಡ್ತಾರೆ ಎಷ್ಟು ಕೋಪ ಬರ್ತಾರೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಎಲ್ಲ ಜೋಯಿಷರು ವಿದ್ವಾಂಸರು ಪಂಡಿತರು ಎಲ್ಲಾರ ಶಿರಸೇದನೆ ಮಾಡ್ಬಿಡ್ರಿ ಎಲ್ಲ ತಲೆ ಕತ್ತರಿಸಾಕಿ ಅಂತ ಹೇಳಿದ್ರೆ ಇವನು ಆಜ್ಞೆನ ಕೈಗೊಂಡು ಏರಿಯಾಕತ ಸೇನಾಧಿಪತಿ ಆ ರಾಜ್ಯದಲ್ಲಿರೋಂಥ ಎಲ್ಲ ಜೋಯಿಷರು ವಿದ್ವಾಂಸರು ಪಂಡಿತರನ್ನೆಲ್ಲ ಕಡೆದಿಕ್ಕೆ ಕರ್ಕೊಂಬರಕ್ ಹೋಗ್ತಾರೆ ಅವಾಗ ದಾನಿಯಲ್ಲು ಸಂಗಡಿನ ಕೂಡ ಕರ್ಕೊಂಬರಕ್ ಹೋಗ್ತಾರೆ ಅವಾಗ ದಾನಿಯಲ್ಲಿ ಕೇಳ್ತಾನೆ ಏನಾಯ್ತು ಯಾಕೆ ರಾಜ ಈ ತರ ಒಂದು ಕೋಪದಲ್ಲಿ ಇಂಥ ಅವ್ನು ಪ್ರಮಾಣ ಕೊಟ್ಟರು ಏನಾಯ್ತು ಅಂತ ಹೇಳ್ಬೇಕಾದ್ರೆ ಅವಾಗ ಏರಿಯಾಕು ಎಲ್ಲಾ ವಿವರಣೆಗಳನ್ನ ದಾನಿಯಲ್ಗೆ ತಿಳಿಸ್ತಾನೆ ದಾನಿಯಲ್ಗೆ ತಿಳಿಸಿದ ದಾನಿ ಏನ್ ಮಾಡ್ತಾರೆ ನಮ್ಗೆ ದಯವಿಟ್ಟು ಒಂದು ದಿನ ಕಾಲಾವಕಾಶ ಏನ್ ಮಾಡಿ ನೀವು ಓದಿಸ್ಕೊಡಿ ನಾವು ಆ ಕನ್ಸಿನ ಅರ್ಥ ಎರಡೂ ಏನ್ ಮಾಡ್ತೀವಿ ನಾವು ಹೇಳ್ತೀನಿ ಅಂತ ಹೇಳ್ತಾರೆ ಅಲ್ವರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಅವಾಗ ಆವತ್ತಿನ ರಾತ್ರಿ ದಾನಿಯಲ್ ಮತ್ತೆ ಅವ್ರ ಫ್ರೆಂಡ್ಸ್ಗಳಿಗೆ ಒಂದಿನ ಪರ್ಮಿಷನ್ ಕೊಟ್ಟಿದ್ಮೇಲೆ ಅವ್ರು ದೇವತರ ಪ್ರಾರ್ಥನೆ ಮಾಡಿದವಾಗ ದೇವ್ರು ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಆ ಕನ್ಸನ್ನ ರಾಜ ಹೇಗ್ ನೋಡೋದ್ನೋ ಹಂಗೆ ಏನ್ ಮಾಡ್ತಾರೆ ದಾನಿಯಲ್ಗೆ ತಿಳಿಸ್ಕೊಡ್ತಾರೆ ಅಲ್ರ ಏನ್ ನೋಡ್ತಾರೆ ಅಲ್ಲಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ದಾನಿಯಲ್ಲು ಆ ಕನ್ಸನ್ನ ಕಂಡಿದ್ಮೇಲೆ ಮುಂಜಾನೆ ಬೆಳಿಗ್ಗೆ ಎದ್ಬಿಟ್ಟು ದೇವ್ರಿಗೆ ಸ್ತೋತ್ರ ಸಲ್ಸ್ಬಿಟ್ಟು ಸೀರ ರಾಜ ಮುಂದೆ ಏನ್ ಮಾಡ್ತಾರೆ ನಿಂತ್ಕೊಂಡ್ಬಿಟ್ಟು ರಾಜ ನೀನು ಬಹು ಚಿಂತೆಯಿಂದ ನಿದ್ದೆ ಮಾಡ್ತಾ ಇರ್ಬೇಕಾರೆ ನೀನಾಗಿದ್ದ ನಂತರ ಏನಾಗ್ತದೆ ನೀನಾಗಿದ್ರಂತ ಯಾವ ರಾಜ್ಯ ಬರ್ತದೆ ನೀನಾಗಿದ್ರಂತ ಯಾರ ಆಡಳಿತ ಮಾಡ್ತಾರೆ ಅಂತಂದ್ಬಿಟ್ಟು ನೀನು ಚಿಂತೆ ಮಾಡ್ತಾ ಇರ್ಬೇಕಾರೆ ದೇವರು ನಿನ್ಗೇನಪ್ಪ ಮಾಡಿದ್ರೆ ಈ ಕನ್ಸಿನ ಮುಖಾಂತರ ಏನಾಗ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡಿದಾರೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ರ ಹಂಗೆ ಹೇಳ್ಬಿಟ್ಟು ಏನಪ್ಪ ಹೇಳ್ತಾರೆ ಅಂದ್ರೆ ಅದನ್ನ ವಿವರಣೆ ಮಾಡಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಶುರು ಮಾಡ್ತಾರೆ ರಾಜ ನೀನು ತುಂಬಾ ಚಿಂತೆಯಿಂದ ಇರ್ಬೇಕಾದ್ರೆ ನೀನೇನ್ ಮಾಡ್ದೆ ಅಂದ್ರೆ ಒಂದು ಕನ್ಸಿನಲ್ಲಿ ಒಂದು ದೊಡ್ಡ ಒಂದು ಶಿಲೆನ ಏನ್ ಮಾಡ್ದೆ ಅಲ್ಲಿ ನೋಡ್ದೆ ಆ ಶಿಲೆಯ ವೈಶಿಷ್ಟ್ಯತೆ ಏನಪ್ಪಾ ಅಂತಂತಂದ್ರೆ ಆ ಶಿಲೆ 4 ಲೋಹಗಳಿಂದ ಏನಾಗಿತ್ತು ಮಾಡಲ್ಪಟ್ಟಿತ್ತು ಅದರ ಒಂದು ತಲೆ ಬಂಗಾರದಿಂದ ಮಾಡಲ್ಪಟ್ಟಿತ್ತು ಅದರ ಒಂದು ತೋಳು ಮತ್ತೆ ಭುಜ ಬೆಳ್ಳಿಯಿಂದ ಮಾಡಲ್ಪಟ್ಟಿತ್ತು ಅದರ ಹೊಟ್ಟೆ ಮತ್ತೆ ತೊಡೆ ಭಾಗ ತಾಮ್ರದ ಮಾಡಲ್ಪಟ್ಟಿತ್ತು ಅದರ ಒಂದು ಕಾಲು ಭಾಗ ಬಂದ್ಬಿಟ್ಟು ಕಬ್ಬಣದಿಂದ ಮಾಡಲ್ಪಟ್ಟಿತ್ತು ಅಂತ ಹೇಳ್ತಾರೆ ಆದ್ರೆ ಅದರ ಪಾದ ಭಾಗ ಬಂದ್ಬಿಟ್ಟು ಅದು ಕಬ್ಬಣ ಮತ್ತೆ ಜೇಡಿ ಮಣ್ಣು ಮಿಶ್ರಣವಾಗಿರೋಂಥ ರಾಜ್ಯವಾಗಿತ್ತು ನೀನು ಹೀಗೆ ಆ ಒಂದು ಶಿಲೆನ ತುಂಬಾ ಕೊಂಡಾಡ್ತಾ ಇರ್ಬೇಕಾರೆ ದೂರದಲ್ಲಿರೋಂಥ ಒಂದು ಬೆಟ್ಟದಿಂದ ಯಾವುದೇ ಮನುಷ್ಯ ಕೈ ಮುಡ್ದಿರೋಂಥ ಒಂದು ಕಲ್ಲು ಆ ಪಾದಕ್ಕೆ ಹೊಡೆದು ಅದನ್ನ ಚೂರು ಚೂರು ಮಾಡಿ ಏನ್ರಿ ಪುಡಿ ಮಾಡ್ತು ಯಾವ ತರ ಪುಡಿ ಮಾಡ್ತು ಅಂತಂದ್ರೆ ಏನ್ರಿ ಆ ಕಣದಲ್ಲಿರೋಂಥ ಒಟ್ಟಿನ ತರ ಆಗಿ ದೂರದಿಂದ ಒಂದು ಬಿರುಗಾಳಿ ಬಂದು ಬೀಸ್ಕೊಂಡೋಗಿ ಕೊನೆಗೆ ಅಲ್ಲಿ ಆ ಶಿಲೆನೇ ಇಲ್ಲದಂತೆ ಆಗೋಯ್ತು ಆ ರೀತಿ ಆ ಅಪ್ಪಳಿಸಿರಂತ ಒಂದು ಬಂಡೆಕಲ್ಲು
ಅದು ನಿಧಾನವಾಗಿ ಬೆಳೆದು ಹಂಗೆ ಭೂಮಿ ಎಲ್ಲ ಏನ್ ಮಾಡ್ತಾನೋ ಆವರ್ಸ್ಕೊಂತು, ಭೂಮಿ ಎಲ್ಲ ಆವರ್ಸ್ಕೊಂಡು ಏನ್ರಿ ಅದು ಭೂಮಿ ಎಲ್ಲ ತುಂಬಿಕೊಂಡ್ಬಿಡ್ತು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಇದನ್ನ ಹೇಳಿದ ತಕ್ಷಣ ರಾಜನ್ಗೆ ಫುಲ್ ಖುಷಿ ಆಗ್ಬಿಡ್ತಾರ್ರಿ. ಯಾಕಂದ್ರೆ ರಾಜ ಏನ್ ಕನ್ಸನ್ ಕಂಡು ನೋಡ್ನೋ ಅಲ್ಲರ ಮರ್ತೋಗ್ಬಿಟ್ಟಿರ ಗೊತ್ತಾ, ಅದೇ ಕನ್ಸನ್ ಹಂಗೆ ದಿಟ್ಟ ವಿವರಣೆ ಹೇಳ್ತಾನಲ್ಲ, ರಾಜನ್ಗೆ ಫುಲ್ ಖುಷಿ ಆಗ್ಬಿಡ್ತಾರ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ರಾಜನ್ಗೆ ಗೊತ್ತಾಗ್ತಾರೆ ಅವಾಗ, ಹಂಗಾರೆ ಈ ಮನುಷ್ಯ ಕನ್ಸನ್ನ ಇಷ್ಟು ಕರೆಕ್ಟಾಗಿ ಹೇಳಿದಾನೆ ಅಂದ್ರೆ ಖಂಡಿತವಾಗ ಇವನ್ ಅರ್ಥ ಹೇಳಿದ್ರೆ ನಿಜವಾಗ್ಲೂ ಸತ್ಯನೇ ಹೇಳ್ತಾನೆ ಅಂತ ರಾಜನಿಗೇನಾಗ್ತದೆ ಗೊತ್ತಾಗ್ತಾರೆ. ಅದಕ್ಕೆ ರಾಜನ್ ಮುಂದೆ, ರಾಜ ನೀನ್ ಕಂಡಂತ ಕನ್ಸಿದು ಇದು ಅರ್ಥ ಇವಾಗ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ನೋಡಿ ಆರಂಭಿಸ್ತಾನೆ, ಇಲ್ಲಿ ಓದೋಣ ನೋಡಿ 37 ಮತ್ತೆ 38ನೇ ವಾಕ್ಯ. ದಾನಿಯೇಲ್ 2ನೇ ಅಧ್ಯಾಯ 37 ಮತ್ತೆ 38ನೇ ವಾಕ್ಯ. ಧನಲಕ್ಷ್ಮಿ ಸಿಸ್ಟರ್ ಓದ್ಬೋದಾ? ಹಾ ಪಾಸ್ಟರ್. ಹ್ಮ್. ನೀನು ಅರಸೆ, ನೀನು ರಾಜಾದಿರಾಜ, ಪರಲೋಕ ದೇವರು ನಿನಗೆ ರಾಜ್ಯ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ. ನರಜಾತಿಯವರು ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಿಗಳು ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾನೆ. ನೋಡ್ರ, ಅವುಗಳನ್ನ ಆಳುವಂತೆ ಮಾಡಿದ್ದಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಹಂಗೆ ಹೇಳ್ಬಿಟ್ಟು ಏನ್ರಿ ಇಲ್ಲಿ ನಾವು ಗಮನಿಸ್ಬೇಕಾರೆ ಯಾವ ಮಾತನ್ನ ಹೇಳ್ತಾರೆ ಅಂತಂದ್ರೆ, ಎಲ್ಲಾ ಜೀವ ಜಂತುಗಳನ್ನ ಆಳ್ವಿಕೆ ಮಾಡಕ್ಕೆ ನಿಂಗೆ ಅಧಿಕಾರ ಕೊಟ್ಟಿರ್ತಾರೆ. ಇದೇ ಮಾತನ್ನ ದೇವ್ರ ಆದಾಮ್ಗೆ ಹೇಳಿದ್ರ ಇಲ್ವಾ? ಕೀರ್ತನೆ 8ನೇ ಅಧ್ಯಾಯದಲ್ಲಿ ಓದುತ್ತಾನೆ, ಇವಾಗ ತಾನೆ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ಚೆನ್ನಾಗಿ. ಸೇಮ್ ಅದೇ ಮಾತನ್ನ ದೇವರು ಯಾರಿಗಪ್ಪ ಹೇಳ್ತಾರೆ ಅಂದ್ರೆ ನೆಬೂಕದ್ನೆಚ್ಚರ್ ರಾಜನ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹಂಗಂದ್ರೆ ಏನ್ರಿ ರಾಜ್ಯಾಧಿಕಾರವನ್ನು ದೇವ್ರು ಏನ್ ಮಾಡಿದ್ರೆ ಇವ್ರಿಗೆ ವಹಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದಾಗಿ ನಂತರ ನೆಕ್ಸ್ಟ್ ಏನಾಗ್ತಾರಂತೆ ನೋಡಿ, ಓದೋಣ ಹಂಗೆ ಅಂತೀನಿ. ಇಲ್ಲಿ ಕಮಲಾ ಸಿಸ್ಟರ್ ಓದ್ಬೋದಾ? ನೀವು ಓದಕ್ಕಾಗ್ತಾರ ಬೈಬಲು? ದಾನಿಯೇಲ್ 2ನೇ ಅಧ್ಯಾಯ 39 40ನೇ ವಾಕ್ಯ. ದಾನಿಯೇಲ್ 2ನೇ ಅಧ್ಯಾಯ 39ನೇ ವಾಕ್ಯ 40ನೇ ವಾಕ್ಯ. ಎಷ್ಟು ಬ್ರದರ್ ದಾನಿಯೇಲನು? 2ನೇ ಅಧ್ಯಾಯ 39 ಮತ್ತೆ 40ನೇ ವಾಕ್ಯ. ನೀನೇ ಆ ಬಂಗಾರದ ತಲೆ, ನಿನ್ನ ಕಾಲವಾದ ಮೇಲೆ ನಿನ್ನಂತೀಗ ಕನಿಷ್ಠವಾಗಿ ಮತ್ತೊಂದು ರಾಜ್ಯ ಉಂಟಾಗುವುದು. ಆನಂತರ ಬೇರೆ ಒಂದು ಮೂರನೇ ರಾಜ್ಯವು ತಾಮ್ರದಿಂದ ತಲೆದೋರಿ ಭೂಮಂಡಲವನ್ನೇ ಆಳುವುದು. ನೋಡ್ರ, ಸೊ ಇಲ್ಲಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಏನಪ್ಪ ಹೇಳ್ತಾರೆ ಅಂತಂದ್ರೆ ಏನ್ರಿ, ನೀನೇ ಬಂಗಾರದ ತಲೆ, ನಿನ್ನ ತರುವಾಯ ನಿನ್ನಗಿಂತ ಕನಿಷ್ಠವಾಗಿರಂತ ಮತ್ತೊಂದು ರಾಜ್ಯ ಹೇಳುವುದು ಏನ್ರಿ. ಅದು ಏನಂತ್ರಿ, ಅದು ಹೆಂಗಿರ್ತಾರೆ ಅಂತಂದ್ರೆ ಏನ್ರಿ ನಿನಕ್ಕಿಂತ ಕನಿಷ್ಠವಾಗಿರ್ತಾರೆ. ಅದಾಗಿ ನಂತರ ಮೂರನೇ ಬರೋಂತ ಒಂದು ರಾಜ್ಯ ಹೆಂಗಿರ್ತಂತೆ, ತಾಮ್ರ ತರ ಇರ್ತದೆ ಅಂತ ಏನ್ ಮಾಡ್ತಾರೆ, ಅದು ಇನ್ನೂ ಕನಿಷ್ಠವಾಗಿರ್ತಾರೆ. ಅರೆ ಬರುವಂತ 4ನೇ ರಾಜ್ಯ ಹೆಂಗಿರ್ತಾರೆ ಅಂದ್ರೆ ಏನ್ರಿ, ಅದು ಕಬ್ಬಣ ತರ ಬಲಶಾಲಿ ಆಗಿರ್ತಾರೆ. ಎಲ್ಲವನ್ನು ಚೂರು ಚೂರು ಮಾಡಿ ಏನ್ ಮಾಡ್ತಾರೆ, ಧ್ವಂಸ ಮಾಡ್ತಾರೆ. ಆದ್ರೆ ಆ ಒಂದು ಪಾದ ಭಾಗಕ್ಕೆ ಏನಾಗಿತ್ತಂತೆ, ಅಲ್ಲಿ ಜೇಡಿ ಮಣ್ಣು ಮಿಶ್ರಣ ಆಗಿತ್ತಲ್ಲ, ಅದಕ್ಕೆ ಏನ್ ಹೇಳ್ತಾರೆ ದಾನಿಯೇಲು ನೋಡಿ, ಓದೋಣ ಅಂತೀನಿ. ದಾನಿಯೇಲ್ 2ನೇ ಅಧ್ಯಾಯ 41-43. ಗೋಪಾಲ ಬ್ರದರ್ ಓದಿ. ಓದ್ತೀನಿ ಬ್ರದರ್. ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಕುಂಬಾರನ ಮಣ್ಣು, ಒಂದಂಶವು ಕಬ್ಬಿಣವು ಆಗಿದ್ದುದನ್ನು ನೀನು ನೋಡಿದ ಪ್ರಕಾರ ಆ ರಾಜ್ಯವು ಭಿನ್ನ ಭಿನ್ನವಾಗಿರುವುದು. ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣವು ಮಿಶ್ರವಾಗಿದ್ದುದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರಿರುವುದು. ಕಾಲ್ಬೆರಳುಗಳ ಒಂದಂಶವು ಕಬ್ಬಿಣ, ಒಂದಂಶವು ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದಂಶವು ಗಟ್ಟಿ, ಒಂದಂಶವು ಬೆಂಡು. ವೆರಿ ಗುಡ್. ಸೊ ಅಲ್ಲಿ ನೋಡ್ಬೇಕಾರೆ ಏನ್ರಿ, ಅದು ಜೇಡಿ ಮಣ್ಣು ಮಿಶ್ರಣವಾಗಿರ್ತಾರೆ ಹೇಳ್ತಾರೆ. 2 ರಾಜ್ಯಗಳು 2 ಬಲಗಳು ಸೇರ್ತಾರೆ ಅಂತ ಹೇಳ್ತಾರೆ. ಹೇಗೆ ಜೇಡಿ ಮಣ್ಣು ಮತ್ತೆ ಕಬ್ಬಣ ಒಟ್ಟಿಗೆ ಸೇರೋದಿಲ್ವೋ, ಈ ಒಂದು ರಾಜ್ಯ ಏನಾಗಿರ್ತಾರಂತೆ, ಅದು ಟೊಲ್ಲಾಗಿರ್ತಾರೆ, ಅದು ಏನ್ರಿ ಬಲಶಾಲಿ ಆಗಿರಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದೇ ರೀತಿ ದೂರದಲ್ಲಿ ಬೆಟ್ಟದಿಂದ ಯಾವುದೇ ಮನುಷ್ಯ ಕೈ ಮುಡ್ತಿರಂತ ಒಂದು ಕಲ್ಲು ಬಂದು ಪಾದಭಾಗ ಹೊಡಿತಲ್ಲ, ಅದನ್ನ ನೋಡಿ ದಾನಿಯೇಲ್ ಎಷ್ಟು ಚೆನ್ನಾಗಿ ಹೇಳ್ತಾರಂತೆ. ನೋಡೋಣ, ದಾನಿಯೇಲ್ 2:44. ಸಿಮಿಯೋನ್ ಬ್ರದರ್.
ಸೊಲೈಸ್ಕರ್ ಸಿಮೋನ್ ಬ್ರದರ್ ಓದ್ತೀರಾ? ದಾನಿಯೇಲ್ 2:44. ಓದ್ತೀನಿ ಸರ್. ಹ್ಮ್ 44 ಸರ್. ಹೌದು. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ವೆರಿ ಗುಡ್. ನೋಡ್ರ, ಸೊ ಅಲ್ಲಿ ಬಂದು ಅಪ್ಪಳಿಸಿರಂತ ಬಂಡೆಗೆ ಏನ್ ಹೇಳ್ತಾರೆ ಅಂದ್ರೆ, ಆ ರಾಜರ ದಿನದಲ್ಲಿ ದೇವರು ಪರಲೋಕದ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ. ಅದೆಲ್ಲವನ್ನು ಧ್ವಂಸ ಮಾಡ್ತಾರೆ. ಆದ್ರೂ ಅದು ಮಾತ್ರ ನಿರಂತರವಾಗಿರ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರೋಸ್ಗಳೇ, ಇದನ್ನ ಹೇಳಿದ ತಕ್ಷಣ ರಾಜನಿಗೆ ಫುಲ್ ಖುಷಿ ಆಗ್ಬಿಡ್ತಾರೆ. ದಾನಿಯಲ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ. ನಮಸ್ಕಾರ ಮಾಡ್ಬಿಟ್ಟು ಅವ್ನಿಗೆಲ್ಲ ಫುಲ್ ರಿವಾರ್ಡ್ ಏನ್ ಮಾಡ್ತಾರೆ? ಕೊಡ್ತಾರೆ. ಅದರ ಸೊ ಇಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಇಲ್ಲಿ ನೋಡ್ಬೇಕಾದ್ರೆ ಇದು ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಬರ್ತಾರೆ. ಅದರ ದಯವಿಟ್ಟು ನೀವೇನ್ ಮಾಡಿ, ಈ ಕ್ಲಾಸ್ ಆಗಿದಂತ ದಾನಿಯೇಲ್ 2ನೇ ಅಧ್ಯಾಯನ ನೀವು ಪೂರ್ತಿಯಾಗಿ ಏನ್ ಮಾಡಿ, ನೀವು ಓದಿ ಅರ್ಥ ಆಗ್ತಾರೆ ಅವಾಗ ಹೇಳಂತ. ಇಲ್ಲಿ ಹೇಳಂತ 4 ರಾಜ್ಯಗಳು ಸಾಮಾನ್ಯವಾಗಿರಂತ ರಾಜ್ಯಗಳಲ್ಲ ರೀ. ಇದು ಲೋಕದಲ್ಲಿರುವಂತ ಏನ್ರಿ ಒಂದು ಇಡೀ ಬ್ರಹ್ಮಾಂಡವನ್ನೇ ಆಳ್ವಿಕೆ ಮಾಡಿರೋಂತ 4 ಸಾಮ್ರಾಜ್ಯಗಳ ಬಗ್ಗೆ ಏನ್ ಮಾಡ್ತಾ ಇಲ್ಲಿ ಹೇಳ್ತಾ ಇರೋದು. ಅದರ ಸೊ ಮೊದಲನೇ ರಾಜ್ಯ ಯಾವ್ದಪ್ಪ ಅಂದ್ರೆ ಬಾಬಿಲೋನ್ ರಾಜ್ಯ. 606 ಕ್ರಿಸ್ತ ಪೂರ್ವದಿಂದ 538 ಕ್ರಿಸ್ತ ಪೂರ್ವದವರೆಗೆ ಏನ್ ಮಾಡ್ತಾರೆ? ಅವರು ಆಳ್ವಿಕೆ ಮಾಡ್ತಾರೆ. ಇದಾಗಿ ನಂತರ ಆಳ್ವಿಕೆ ಮಾಡಿದಂತ ರಾಜ್ಯ ಮೇದೋ ಪರ್ಷಿಯ ರಾಜ್ಯ. 538 ಕ್ರಿಸ್ತ ಪೂರ್ವದಿಂದ 331 ಕ್ರಿಸ್ತ ಪೂರ್ವದವರೆಗೆ ಏನ್ ಮಾಡ್ತಾರೆ? ಅಲ್ಲಿ ಆಳ್ವಿಕೆ ಮಾಡ್ತಾರೆ. ಇದಾಗಿ ನಂತರ ಆಳ್ವಿಕೆ ಮಾಡಿದಂತ 3ನೇ ರಾಜ್ಯ 331 ಕ್ರಿಸ್ತ ಪೂರ್ವದಿಂದ 160 ಕ್ರಿಸ್ತ ಪೂರ್ವದವರೆಗೆ ಏನ್ ಮಾಡ್ತಾರೆ? ಅವರು ಆಳ್ವಿಕೆ ಮಾಡಿರೋದು. ಇದಾಗಿ ನಂತರ ಆಳ್ವಿಕೆ ಮಾಡಿದ 4ನೇ ರಾಜ್ಯನೇ ರೋಮ್ ರಾಜ್ಯ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ನಮ್ಮ ಯೇಸು ಕ್ರಿಸ್ತ ಬರ್ಬೇಕಾದ್ರೆ ಇದ್ದಿದ್ದು ರೋಮ್ ರಾಜ್ಯ ಅಲ್ವರ. 4ನೇ ರಾಜ್ಯ, 3 ರಾಜ್ಯ ಆಗೋಗ್ಬಿಟ್ಟಿತ್ತು. ಅದರ 160ನೇ ಕ್ರಿಸ್ತ ಪೂರ್ವದಿಂದ 470 ಕ್ರಿಸ್ತ ಶಕದವರೆಗೂ ಆಳ್ವಿಕೆ ಮಾಡಿದಂತ 4ನೇ ರಾಜ್ಯ ಅಲ್ವರ. ಸರಿ, ಇವಾಗ ಇಲ್ಲಿ ಈ ಹೇಳಿದಂತ 4 ರಾಜ್ಯಗಳು ಇದು ಸತ್ಯವೇದದಲ್ಲಿ ಇದೆಯಾ, ಇದು ಕರೆಕ್ಟಾ ಅಂತ ನಾವು ಕ್ರಾಸ್ ಚೆಕ್ ಮಾಡಕ್ಕೆ ನಮ್ಗೆ ಬೈಬಲ್ ಅಲ್ಲಿ ಪ್ರೂಫ್ ನೋಡ್ರಿ. ನಾವು ಫಸ್ಟ್ ಕ್ಲಾಸ್ ಓದಿದ್ರಿ ಔಟ್ ಟು ಸ್ಟಡಿ ಬೈಬಲ್. ಹೆಂಗ್ ಓದ್ಬೇಕು? ಬೈಬಲ್ಗೆ ಬೈಬಲ್ ಡಿಕ್ಷನರಿ. ಬೈಬಲ್ಗೆ ಏನಾರೋ ಪ್ರಶ್ನೆ ಇದ್ರೆ ಇವೆಲ್ಲ ಬೈಬಲ್ನ ತೆಗಿಬೇಕು ಅಂತ ನೋಡಿ. ಅದು ನಾನು ಎಲ್ಲಿ ಕೊಟ್ಟಿದ್ದಾರೆ? ದಾನಿಯೇಲ್ 2:38. ದಾನಿಯೇಲ್ 2:38. ಶ್ವೇತಾ ಸಿಸ್ಟರ್ ಓದ್ತೀರಾ? ನರಜಾತಿಯವರು ವಾಸಿಸುವ ಸಕಲ ಪ್ರಾಂತಗಳಲ್ಲಿ ಆಕಾಶ ಪಕ್ಷಿಗಳನ್ನು ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದೆನು. ಓದ್ರಿ 38, 2:38 ಪೂರ್ತಿ ಓದಿ. ಮಾಡಿದ್ದಾನೆ. ನಾನೇ ಆ ಬಂಗಾರದ ತಲೆ, ನಿನ್ನ ಕಾಲವಾದ ಮೇಲೆ ನೀನೇ ಬಂಗಾರದ ತಲೆ. ಕರೆಕ್ಟ್ ಅಲ್ವಾ? ಹೌದು. ಅದೇ ನೋಡ್ಬೇಕಾದ್ರೆ ನೀನೇ ಆ ಬಂಗಾರದ ತಲೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ದಾನಿಯೇಲ್ ಏನ್ ಹೇಳ್ತಾರೆ? ರಾಜಂಗ್ ಹೇಳ್ತಾರೆ ನೀನೇ ರಾಜ ಆ ಬಂಗಾರದ ತಲೆ. ಹಂಗಾರೆ ಮೊದಲನೇ ಒಂದು ರಾಜ್ಯ ಬಂಗಾರದ ತಲೆ ಅಂದ್ರೆ ಬಾಬಿಲೋನ್ ರಾಜ್ಯ ಅಲ್ರ. ಸರಿ, ಈ ಬೆಳ್ಳಿಯ ಭುಜಗಳು ತೋಳುಗಳು ಅಂತಂದ್ರೆ ಮೇದೋ ಪರ್ಷಿಯ ರಾಜ್ಯ. ಹೆಂಗೆ? ಏನು 2 ಭುಜಗಳಿದೆ, 2 ಕೈಗಳಿದೆ ಅಲ್ರ. 2 ಒಟ್ಟಿಗೆ ಸೇರ್ಬಿಟ್ಟು ಆಳ್ವಿಕೆ ಮಾಡೋಂಥ ರಾಜ್ಯ ಮೇದರು ಪರ್ಷಿಯರು. ಇವರಿಬ್ರು ಸೇರ್ಬಿಟ್ಟು ಆಳ್ವಿಕೆ ಮಾಡೋಂಥ ರಾಜ್ಯ. ಅದಕ್ಕೆ ದಾನಿಯೇಲ್ ಬಗ್ಗೆ ಪುಸ್ತಕದಲ್ಲಿ ಕೊಟ್ಟಿದ್ದಲ್ಲ, 5ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ಇವೆಲ್ಲ ಮೇದೋ ಪರ್ಷಿಯದವರು ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ದಾನಿಯೇಲ್ ಕೂಡ ಏನ್ ಮಾಡ್ತಾರೆ ಇರ್ತಾರೆ. ಅದರ ದರಿಯು ರಾಜ, ಕುರೇಸ್ ರಾಜ ಬೈಬಲ್ ಐತಲ್ಲ, ಇವರಿಬ್ಬರು ಸೇರಿ ಆಳ್ವಿಕೆ ಮಾಡೋ ರಾಜ್ಯನೇ ಮೇದೋ ಪರ್ಷಿಯ ರಾಜ್ಯ. ಇದಾಗಿ ನಂತರ ಆಳ್ವಿಕೆ 3ನೇ ರಾಜ್ಯ ತಾಮ್ರದ ತರ ಇತ್ತು. ಅದೇ ತಪ್ಪನೆ ಗ್ರೀಸ್ ರಾಜ್ಯ. ಗ್ರೀಸ್ ರಾಜ್ಯಕ್ಕೆ ಅಧಿಪತಿ ಯಾರಪ್ಪ? ಮೊದಲನೇ ಅಧಿಪತಿ ಅಂದ್ರೆ ಅಲೆಕ್ಸಾಂಡರ್ ಗ್ರೇಟ್ ಅಲ್ವರ. ಸೊ ಆ ಒಂದು ರಾಜ್ಯ ಸೂಚನೆ ಮಾಡ್ತಾರೆ. ಇದಾಗಿ ನಂತರ ಆಳ್ವಿಕೆ ಮಾಡ್ತಾರೆ 4ನೇ ರಾಜ್ಯ ರೋಮ್ ರಾಜ್ಯ. ಅದನ್ನೇ ಕಬ್ಬಣದ ಕಾಲಿಗೆ ಮಠದಲ್ಲಿ ಅಲ್ಲಿ ನೋಡ್ಸೋದು ಅಲ್ವ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾರೆ ಇಲ್ಲಿ ಬರ್ತಾ 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 ಲೋಹಗಳ ಬೆಲೆ ಏನಾಗ್ತದೆ? ಕಮ್ಮಿ ಆಗ್ತಾ ಇದೆ. ಆದ್ರೆ ಲೋಹಗಳ ಬಲ ಏನಾಗ್ತಾರೆ? ಜಾಸ್ತಿ ಆಗ್ತದೆ. ನೋಡ್ತೀರಿ ಏನಪ್ಪಾ ಇದು ಅರ್ಥ ಅಂತಂದ್ರೆ, ಈ ರಾಜ್ಯಗಳಲ್ಲಿ ಬರ್ತಾ 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 ಮನುಷ್ಯನ್ಗೆ ಬೆಲೆ ಏನಾಯ್ತು? ಕಮ್ಮಿ ಆಯ್ತು. ಅದರ ಮನುಷ್ಯನ್ಗೆ ಬೆಲೆನೇ ಇಲ್ದಿರಂಗ ಆಗ್ಬಿಡ್ತು ಅದರ. ಆದ್ರೆ ಇವರ ಆಡಳಿತದಲ್ಲಿ ಬಲಶಾಲಿ ಆಗ್ತಾ ಬಂದ್ರು. ಒಬ್ರಿಗಿಂತ ಒಬ್ರು ಕ್ರೂರವಾಗಿ ಏನ್ ಮಾಡಿದ್ರು? ಆಳ್ವಿಕೆ ಮಾಡಕ್ಕೆ ಶುರು ಮಾಡಿದ್ರು. ಅದಕ್ಕೆ ಬಾಬಿಲೋನ್ಕಿಂತ ಕ್ರೂರವಾಗಿದ್ದು ಮೇದೋಪರ್ಷ ಕ್ರೂರವಾಗಿದ್ದು ಗ್ರೀಸ್ಗಿಂತ ಕ್ರೂರವಾಗಿದ್ದು ರೋಮ್ ರಾಜ್ಯದವರು ಅದರ. ಆದ್ರೆ ಇದನ್ನ ಮನುಷ್ಯನಿಗೆ ಬೆಲೆ ನಿಲ್ದಂಗೆ ಆಗ್ಬಿಡ್ತೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ,
ಈ ಒಂದು ಪಾದದಲ್ಲಿ ಏನಾಗಿತ್ತು? ಜೇಡಿ ಮಣ್ಣಿತ್ತು. ದಾನಿಯೇಲ ಏನ್ ಹೇಳ್ತಾರೆ? ಅದು ಮನುಷ್ಯನ ಸಂತತಿ ಮಿಶ್ರಣ ಆಗ್ತದೆ, ಇದು ಮಿಶ್ರಣವಾಗಿರಂತ ರಾಜ್ಯವಾಗಿರ್ತಾರೆ ಅಂತ ಹೇಳ್ತಾರೆ ಅದರ. ಹಂಗಾದ್ರೆ ಏನಪ್ಪ ಇದು? ಮನುಷ್ಯನ ಸಂತತಿ ಸೇರ್ಕೊಂಡಂತ ರಾಜ್ಯ ಅಂದ್ರೆ ಯಾವುದು? ಜೇಡಿ ಮಣ್ಣು ಅಂದ್ರೆ ಏನು? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಜೇಡಿ ಮಣ್ಣು ನೋಡ್ರಿ ಹಿಂಗಿದೆ, ಇದು ಜೇಡಿ ಮಣ್ಣು ಅದರ. ಇದು ನೋಡಕ್ಕೆ ಕಲ್ ತರನೇ ಇದೆ ನೋಡ್ರಿ, ಕೆಳ ನೋಡೋಕೆ ಕಲ್ಲು ಅಲ್ರ, ಮೇಲೇನ್ರಿ ಜೇಡಿ ಮಣ್ಣು. ಜೇಡಿ ಮಣ್ಣು ಕಲ್ಲು ಎರಡು ನೋಡಕ್ ಒಂದೇ ತರ ಇದೆ, ಆದ್ರೆ ಏನ್ರಿ ಎರಡಿಗೂ ವ್ಯತ್ಯಾಸ ಇದೆ. ಜೇಡಿ ಮಣ್ಣು ಏನ್ರಿ ತೇವಾಂಶ ಇರೋ ತನಕ ಮೆತ್ತಿಗಿರ್ತಾರೆ. ಒಂದ್ಸರಿ ತೇವಾಂಶ ಕಳ್ಕೊಂಬಿಟ್ಟ ಅಂತಂದ್ರೆ ಆ ಜೇಡಿ ಮಣ್ಣು ಕಲ್ ತರ ಹೋಗ್ತಾರೆ. ಅದು ನೋಡಕ್ ಕಲ್ ತರ ಇರ್ತಾರೆ, ಅದ ಕಲ್ಲಲ್ಲ ರೀ. ಅದನ್ನ ತೊಗೊಂಡೋಗ್ಬಿಟ್ಟು ಹೊಡೆದ್ರೆ ಏನಾಗ್ತಾರೆ? ಪುಡಿ ಪುಡಿ ಆಗ್ಬಿಡ್ತಾರೆ. ಕಲ್ಲಂಗಲ್ಲ ರೀ ಅಂತೀನಿ. ಕಲ್ಲು ಏನಾಗಿರ್ತಾರೆ? ನ್ಯಾಚುರಲ್ ಆಗಿ ಬಂದಿರೋ ಕಲ್ಲು ರೀ. ಅದನ್ನು ಒಡೆಯೋದಕ್ಕೆ ಅಷ್ಟು ಈಸಿಯಾಗಿ ಆಗಲ್ಲ ಅಲ್ರ. ಹಂಗಾರೆ ಈ ಜೇಡಿ ಮಣ್ಣು ಅಂತ ಹೇಳ್ಬೇಕಾದ್ರೆ ಏನಂತ ಹೇಳ್ಬೋದ್ರೆ ಡೂಪ್ಲಿಕೇಟ್ ಕಲ್ಲು ಅಂತ ಕೂಡ ಹೇಳ್ಬೋದ್ರಿ. ಅದ್ರ ಹಂಗಾರೆ ಕಲ್ಲು ಅಂದ್ರೆ ಏನು ಬೈಬಲ್ಲಿ? ಬೈಬಲ್ ಡಿಕ್ಷನರಿ. ಬೈಬಲಲ್ಲಿ ಕಲ್ಲು ಅಂತಂದ್ರೆ ನಿಜವಾದ ಸಭೆ. ನೋಡಿ ಓದನ 1 ಪೇತ್ರ 2 ಅಧ್ಯಾಯ 5ನೇ ವಾಕ್ಯ. ಲಲಿತಾ ಬ್ಯಾಡಗೆರೆ ಸಿಸ್ಟರ್ ಓದ್ಬೋದಾ? ಲಲಿತಾ ಬ್ಯಾಡಗೆರೆ ಸಿಸ್ಟರ್ 1 ಪೇತ್ರ 2 ಅಧ್ಯಾಯ 5ನೇ ವಾಕ್ಯ ಓದ್ತೀರಾ? ಲೈನ್ ಇದ್ದೀರಾ? ಓಕೆ, ಪ್ರಜ್ವಲ್ ಬದರ್ ಓದ್ಬೋದಾ? ಹಾ ಸರ್. 1 ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯ ಬದರ್. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನೋಡ್ರ, ನೀವು ಏನ್ರಿ ಸಹ ಜೀವವುಳ್ಳ ಕಲ್ಲುಗಳು ಅಲ್ಲರ. ನಿಜವಾದ ಸಭೆ ಏನ್ರಿ ಜೀವವುಳ್ಳ ಕಲ್ರಿ. ಹಂಗ ಡೂಪ್ಲಿಕೇಟ್ ಕಲ್ಲು ಅಂದ್ರೆ ಸುಳ್ಳು ಸಭೆ. ಇದೇನ್ ಬದರ್ ಸಭೆ ಅಂದ್ರೆ ಸುಳ್ಳು ಅಂತೆಲ್ಲ ಅಂತಿರಲ್ಲ ಬದರ್ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅರ್ಸಗಳೇ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಲೋಕದಲ್ಲಿ ಸುಳ್ಳು ಸಭೆ ಕೂಡ ಇದೆ ರೀ. ಅದರ ನಿಜವಾದ ಸಭೆ ಕೂಡ ಇದೆ, ಸುಳ್ಳು ಸಭೆ ಇದೆ. ಎಲ್ಲಾ ಸಭೆನೂ ಸುಳ್ಳು ಅಂತಲ್ಲ ರೀ. ಆಯ್ತರ ಎಲ್ಲಾ ಸಭೆನೂ ನಿಜ ಅಂತಲ್ಲ ರೀ. ಅಂದ್ರೆ ಸುಳ್ಳು ಸಭೆ ಏನಾಗಿದೆ ಇದೆ. ಅದರ ಈ ಸುಳ್ಳು ಸಭೆನೇ ಏನಾಗಿರೋದು? ಅಲ್ಲಿ ಕಬ್ಬಣ ಜೊತೆ ಏನ್ ಮಾಡಿರೋದು? ಅಲ್ಲಿ ಸೇರ್ಕೊಂಡಿರೋದು ಅಲ್ವರ. ಹಂಗಾರೆ ಕಬ್ಬಣ ಅಂತಂದ್ರೆ ಯಾವ ರಾಜ್ಯ? ರೋಮ್ ರಾಜ್ಯ ಅಂತ ನೋಡಿದ್ರಿ ಅಲ್ವರ. ಕಬ್ಬಣ ಜೊತೆ ಸೇರ್ಕೊಂಡಿರೋ ಸಭೆ ಯಾವುದು ಅಂತ ನೋಡ್ಬೇಕಾರೆ ಯಾವ್ದಪ್ಪ ಅದು ಅಂತಂದ್ರೆ ಏನ್ರಿ ಅದೇ ಸುಳ್ಳು ಸಭೆ. ಅದರ ಯಾವ್ದದು ಅಂತಂದ್ರೆ ಏನ್ರಿ ರೋಮನ್ ಕ್ಯಾಥೋಲಿಕ್ ಅಲ್ವರ. ಅದಕ್ಕೆ ನೋಡ್ರಿ ಇದ್ದೀನಿ, ಕ್ಯಾಥೋಲಿಕ್ ಅಂತ ಪದ ಬಂದ್ಬಿಟ್ಟು ಲ್ಯಾಟಿನ್ ವಾರ್ತೆ. ಅಂದ್ರೆ ಅದು ಯೂನಿವರ್ಸಲ್ ಅಂತ ಪದದ ಅರ್ಥ. ಇಡೀ ಜಗತ್ಗೆಲ್ಲ ಒಂದೇ ಸಭೆ ಇದ್ದಿದ್ದು ಅದು ಕ್ಯಾಥೋಲಿಕ್ ಸಭೆ ಅಂತ ಅಲ್ವರ. ಈ ಕ್ಯಾಥೋಲಿಕ್ ಸಭೆ ರೋಮ್ ರಾಜ್ಯದ ಜೊತೆ ಸೇರ್ಕೊಂಡ್ಬಿಟ್ಟಾಗ ಏನಾಯ್ತು ಅಂದ್ರೆ ರೋಮನ್ ಕ್ಯಾಥಲಿಕ್ ಆಗೋಯ್ತು. ಇದೇ ತರ ರೋಮನ್ ಕ್ಯಾಥಲಿಕ್ ಅಂತ ಹೆಸರು ಬಂದಿದ್ರಿ ಆಕ್ಚುಲಿ ಅಲ್ವರ. ಸರಿ, ನೀವೇ ಯೋಚನೆ ಮಾಡಿ. ರೋಮಲ್ಲಿರೋಂಥ ಕ್ಯಾಥಲಿಕ್ಸ್ಗೆ ರೋಮನ್ ಕ್ಯಾಥಲಿಕ್ ಅಂದ್ರೆ ಓಕೆ ರೀ. ಇಂಡಿಯಾಲಿರೋಂಥ ಕ್ಯಾಥಲಿಕ್ಸ್ಗೆ ಏನಂತ ಅನ್ಬೇಕು? ಇಂಡಿಯನ್ ಕ್ಯಾಥಲಿಕ್ ತಾನೇ ಹೇಳ್ಬೇಕು. ಅದು ಬದಲಾಗಿ ಅವ್ರನ್ನ ರೋಮನ್ ಕ್ಯಾಥಲಿಕ್ ಅಂತ ಹೇಳೋದು ಎಷ್ಟು ನ್ಯಾಯವಾಗಿದೆ ಅಲ್ವರ. ಈ ಮಾತು ಬಂದಿದ್ದು ಇವು ಸತ್ಯವೇ ಇದೆ ಅಂತ ನೋಡಿರ್ತೀನಿ. ಅದಕ್ಕೆ ಹೇಳ್ತಾರೆ ಬೈಬಲ್ ಅಲ್ಲಿ ಈ ರೋಮನ್ ಕ್ಯಾಥಲಿಕ್ ಸಭೆನೇ ಏನಾಯ್ತು ಅಂದ್ರೆ ಈ ಲೋಕದ ರಾಜ್ಯಗಳ ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ? ಆಡಳಿತ ಮಾಡಕ್ಕೆ ಏನ್ ಮಾಡಿದ್ರು? ಶುರು ಮಾಡಿದ್ರು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇವತ್ತು ಕೂಡ ಏನ್ರಿ ಆ ಒಂದು ಶಿಲೆ ಐತೆ ರೀ ಇವತ್ತು ಅಲ್ವರ. ಹೆಂಗೈತೆ ಅಂತ ನೋಡ್ಬೇಕಾರೆ ಆ ಪಾದದಲ್ಲಿ 10 ಬೆಳ್ಳಿತ್ತು ಗೊತ್ತಾ? ಅದೇ ತರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇದು ಇವತ್ತು ಲೋಕದಲ್ಲಿದೆ. ಹೆಂಗಿದೆ? 10 ಏನ್ರಿ ಬೆಳ್ಳಿಗಳ ತರ ಏನಾಗಿದೆ ಇವತ್ತು ಅಲ್ಲಿ ಇದೆ ಅಲ್ವರ. ಅಂದ್ರೆ ಯುರೋಪಿಯನ್ ದೇಶದಲ್ಲಿರೋಂಥ 10 ರಾಜ್ಯಗಳ ಮುಖಾಂತರ ಇವತ್ತು ಕೂಡ ಏನಾಗಿದೆ? ಜೀವಂತವಾಗಿದೆ. ಆದ್ರೆ ನಾವೇನ್ ನೋಡ್ತೀರಿ? ದೂರದಲ್ಲಿರೋಂಥ ಬೆಟ್ಟದಿಂದ ಯಾವುದೇ ಮನುಷ್ಯ ಕೈ ಮುಡ್ದಂತ ಕಲ್ಲು ಬಂದು ಪಾದ ಭಾಗ ಹೊಡಿತು, ಅದು ಪುಡಿ ಪುಡಿ ಮಾಡ್ತು. ಅದು ಏನಪ್ಪಾ ಅಂದ್ರೆ ಇದು ಕ್ರಿಸ್ತನ 2ನೇ ಬರುವಿಕೆನ ಸೂಚನೆ ಮಾಡ್ತಾರೆ. ದೇವರು ಇವತ್ತು ಲೋಕದಲ್ಲಿ ಸಭೆ ಏನ್ ಮಾಡ್ತಾ ಇದ್ರೆ ಆಯ್ಕೆ ಮಾಡ್ತಾರೆ. ಲೋಕದಂತ ಎಲ್ಲಾ ಪರ್ವತಗಳಿಂದ ಎಲ್ಲಾ ರಾಜ್ಯಗಳಿಂದ ಯಾವುದೇ ಮನುಷ್ಯನ ಬಲ ಇಲ್ದಿರ ಪವಿತ್ರಾತ್ಮನ ಬಲದಿಂದ ಪವಿತ್ರಾತ್ಮ ಕೃಪೆಯಿಂದ ದೇವರು ಲೋಕದಲ್ಲಿ ಸಭೆನ ಏನ್ ಮಾಡ್ತಾ ಇರ್ತಾರೆ? ಸೆಲೆಕ್ಷನ್ ಮಾಡ್ತಾರೆ. ಸಭೆನ ಸೆಲೆಕ್ಷನ್ ಮಾಡ್ಬಿಟ್ಟು ಈ ಸಭೆ ಮುಖಾಂತರ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಇಡೀ ಲೋಕ ರಾಜ್ಯಗಳನ್ನೇ ಮಾಡ್ತಾರೆ, ಧ್ವಂಸ ಮಾಡ್ತಾರೆ. ನಾವು ಇವತ್ತಿರೋದು ಇದೇ ಸಮಯದಲ್ರಿ. ಕರ್ತನಲ್ಲಿ ಪ್ರೀತಿ ಲೋಕದಂತ ಎಲ್ಲಾ ರಾಜ್ಯಗಳನ್ನ ಧ್ವಂಸ ಮಾಡೋದ್ ನಾವೇನ್ ನೋಡೋದು ಇವತ್ತು ನೋಡ್ತಾ ಇರ್ಬೋದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ನೋಡಿರ್ತೀನಿ, ಒಂದೊಂದು ರಾಜ್ಯಗಳಂತ ಬಲಗಳನ್ನ ಹೊಡಿತಾರೆ, ಪುಡಿ ಪುಡಿ ಮಾಡ್ತಾವ್ರೆ ಅಲ್ವರ, ವೀಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಎಲೆಕ್ಷನ್ ಆದ್ರೆ ಯಾವುದೇ ಒಂದು ಪಕ್ಷ ಏನ್ರಿ ರಾಜ್ಯಾಧಿಕಾರ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪುಡಿ ಪುಡಿ ಮಾಡ್ತಾರೆ, ಹೊಡಿತಾರೆ ನೋಡ್ರಿ ಅಂತೀನಿ ಅಲ್ವರ. ಸತ್ಯವೇದದಲ್ಲಿ ಹೇಳ್ತಾರೆ ನೋಡಿದ್ದೀನಿ. ಕೀರ್ತನೆ 110ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ಶಿಲ್ಪಾ ಸಿಸ್ಟರ್ ಓದ್ಬೋದಾ? ಸಾಮ್ 110 verse 5 and 6. ಶಿಲ್ಪಾ ಸಿಸ್ಟರ್ ಲೈನ್ ಇದ್ದೀರಾ?
ಓದಿ ಇಷ್ಟ. ಕೀರ್ತನೆ 110, 5 ಮತ್ತೆ 6. ಓಕೆ, ಓದ್ರಿ, ಬೇರೆ ಯಾರು ಓದ್ರಿ. ನಿನ್ನ ಬಲಗಡೆಯಲ್ಲಿ ಇರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವನು. ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸಿ. ನೋಡ್ರ ಏನ್ರಿ ಏನ್ ಹೇಳ್ತಾರೆ, ಕರ್ತನು ತನ್ನ ಕೋಪದ ದಿನದಲ್ಲಿ ಏನ್ ಮಾಡ್ತಾರೆ, ರಾಜರನ್ನು, ಹಳೆ ಕಾಲದ ರಾಜ್ಯದ, ಇವಾಗ ಯಾರು ರಾಜ್ಯಗಳಿದ್ದಾರೆ, ಇವಾಗೆಲ್ಲ ಇರೋದು ಯಾರು, ಎಲ್ಲ ಪ್ರಧಾನ ಮಂತ್ರಿಗಳು ಇವ್ರನ್ನೇ ಏನ್ ಮಾಡ್ತಾರದು, ಛೇದಿಸ್ತಾ ಇರೋದು, ಖಂಡಿಸ್ತಾ ಇರೋದು. ಕೋಪದ ದಿನದಲ್ಲಿ ಏನ್ ಮಾಡ್ತಾರೆ, ಹೊಡಿತಾವ್ರು ನೋಡ್ರಿ ಅಂತೀನಿ ಅಲ್ರ. ಅದಕ್ಕೆ ದೊಡ್ಡ ದೊಡ್ಡ ರಾಜ್ಯಗಳು ಬಲಹೀನವಾಗಿ ಆಗೋಯ್ತ್ರಿ. ಒಂದ್ ಕಾಲದಲ್ಲಿ ಇತ್ತು USSR, ಯುನೈಟೆಡ್ ಸೋವಿಯತ್ ಸೋಷಿಯಲ್ ರಿಪಬ್ಲಿಕ್, ಏನ್ರಿ ದೊಡ್ಡ ಪವರ್. ಸೊ ಇವಾಗ ಅದು ಇದೆಯಾ ಅಂತಂದ್ರೆ ಇಲ್ಲ ರೀ, ಏನಾಗ್ಬಿಡ್ತದ ಅದು ಫುಲ್ ಬಲ ಹೊಟ್ಟೋಯ್ತ್ರಿ ಅಂತೀನಿ, ಹೊಡೆದಾಕ್ಬಿಟ್ರು. ಅಂದ್ರೆ ಎಲ್ಲ ಫ್ರಾಗ್ಮೆಂಟ್ಸ್ ಆಗ್ಬಿಡ್ತು, ಪುಡಿ ಪುಡಿ ಆಗ್ಬಿಡ್ತು. ಅಫ್ಘಾನಿಸ್ತಾನ್, ಟರ್ಕಿ ಒಂದ್ ಕಡೆ ಆಗ್ಬಿಡ್ತು, ರಷ್ಯಾ ಏನಾಗೋಯ್ತು ಒಂದ್ ಕಡೆ ಆಗೋಯ್ತು ಅಲ್ವಾ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಇದನ್ನೇ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವ. ಆದ್ರೆ ಇಲ್ಲಿ ಹೊಡೆದಿರಂತ ಬಂಡೆ ಏನಾಯ್ತು ಅಂತ ನೆಕ್ಸ್ಟ್ ಬೆಳೆದಿಕ್ಕೆ ಶುರು ಆಯ್ತು, ಇಡೀ ಭೂಮಿನ ತುಂಬ್ಕೊಂಡ್ಬಿಡ್ತು, ಇಡೀ ಭೂಮಿನ ಆವರಿಸ್ಕೊಂತ ಹೇಳ್ತಾರೆ. ದಾನಿಯೇಲ ಅದಕ್ಕೆ ಏನ್ ಹೇಳ್ತಾರೆ ಏನ್ರಿ, ಈ ರಾಜರ ದಿನದಲ್ಲಿ ಪರಲೋಕದ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಅದೆಲ್ಲವನ್ನು ನಾಶ ಮಾಡಿ ಎಂದೆಂದಿಗೂ ಭೂಲೋಕದಲ್ಲಿ ಸ್ಥಿರವಾಗಿ ನಿಲ್ತದೆ ಅಂತ ಹೇಳ್ತಾರೆ. ಅಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೊರಸೊಗಳೇ ನೋಡ್ಬೇಕಾರೆ ಏನ್ರಿ, ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಕಣ್ಣು ಕಾಣೋ ರೀತಿಯಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅದರ ಶಾಶ್ವತವಾಗಿ ಭೂಲೋಕದಲ್ಲಿ ತನ್ನ ರಾಜ್ಯವಾಗಿ ಏನಾಗ್ತಾರೆ, ಅಲ್ಲಿ ಇರ್ತಾರೆ ಅಲ್ವರ. ಅದಕ್ಕೆ ದಾನಿಯೇಲ ಹೇಳ್ತಾರೆ ನೋಡ್ತೀನಿ, ನಾನು 2:45 ಓದಿದ್ರಿ. ಡ್ಯಾನಿಯಲ್ 2:45, ಡ್ಯಾನಿಯಲ್ 2:45. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ನೋಡ್ರ, ಕನಸು ನಿಜ ಏನ್ರಿ, ಅದನ್ನ ನಂಬತಕ್ಕದ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರಳ ನೋಡ್ಬೇಕಾರೆ, ಕನಸು ನಿಜ, ನಂಬತಕ್ಕದ್ದು, ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಇದಕ್ಕಿಂತ ಮುಂಚೆ ಇರಂತ 4 ರಾಜ್ಯಗಳು ಭೂಲೋಕದಲ್ಲೇ ಇತ್ತು, 5ನೇ ಸಾಮ್ರಾಜ್ಯ, ಕ್ರಿಸ್ತನ ಸಾಮ್ರಾಜ್ಯ ಭೂಲೋಕದಲ್ಲಿ ಏನಾಗಿರ್ತಾರೆ, ಇರ್ತಾರೆ. ಅದು ಯುಗಾಂತರವಾಗಿ ಆಳ್ವಿಕೆ ಮಾಡೋಂಥ ರಾಜ್ಯವಾಗಿರ್ತಾರೆ ಅದ್ರ. ತನ್ನ ನೋಡಿ, ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಈ ದರ್ಶನ ನೋಡ್ತಾರೆ. ಅದು ಇದೇ ದರ್ಶನನ ದಾನಿಯೇಲ್ಗೆ ತಿರ್ಗಾ 7ನೇ ಅಧ್ಯಾಯಲ್ಲಿ ಕೂಡ ಏನ್ ಮಾಡ್ತಾರೆ, ದೇವರು ನೋಡಿಸ್ತಾರೆ. ಅದರ ಎಲ್ಲಿ ನೋಡಿಸ್ತಾರೆ, ದಾನಿಯೇಲ್ 7ನೇ ಅಧ್ಯಾಯ 2 ಮತ್ತೆ 3ನೇ ವಾಕ್ಯ. ಉಮಾ ಸಿಸ್ಟರ್ ಓದ್ತೀರಾ? ಉಮಾ ಸಿಸ್ಟರ್ ಲೈನ್ ಇದ್ದೀರಾ? ಉಮಾ ಸಿಸ್ಟರ್, ಓಕೆ. ವರುಣ್ ಬ್ರದರ್ ಓದ್ಬೋದಾ? ಡ್ಯಾನಿಯಲ್ 7 ಚಾಪ್ಟರ್. ದಾನಿಯೇಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಮೊದಲು ಕಾಣಿಸಿದ ಮೃಗವು ಸಿಂಹದ ಆಗಿತ್ತು, ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ವೆರಿ ನಾನು ಗುಡ್. ನೋಡುತ್ತಿರುವ ಒಂದ್ ನಿಮಿಷ ಬದರ್ ನೋಡೋಣ. ಅದಕ್ಕೆ ನೋಡಿರ್ತೀನಿ ಏನ್ ಹೇಳ್ತಾರೆ, ಸಮುದ್ರದಿಂದ 4 ವಿಲಕ್ಷಣವಾಗಿರುತ್ತೆ ಮೃಗಗಳು ಬಂದಂತೆ. ಅದಕ್ಕೆ ಈ ಬದರ್ ಓದ್ರೆ 4ನೇ ವಾಕ್ಯ ಏನ್ ಹೇಳ್ತಾರೆ, ಮೊದಲನೇ ಮೃಗ ಹೆಂಗಿತ್ತಂತೆ ಬದರ್? ಇವಾಗ ಓದಿ ಇನ್ನೊಂದ್ಸತಿ 4ನೇ ವಾಕ್ಯ. ಮೊದಲು ಕಾಣಿಸಿದ ಮೃಗವು ಸಿಂಹದ ಆಗಿತ್ತು. ಸಿಂಹದಾಗಿತ್ತು. ಅದ್ಗೇಂತಂತೆ, ಹದ್ದಿನ ತರ ಏಂತಂತೆ, ರೆಕ್ಕೆಗಳಿತ್ತು ಅಂತ ಹೇಳ್ತಾನೆ ಅಲ್ವ. ನೋಡಿ, ಮೊದಲನೇ ಮೃಗ ಸಿಂಹ ತರ ಅಂತ ಹೇಳಿ ಇನ್ನ ಡೀಟೇಲ್ಸ್ ಹೇಳ್ತಾರೆ, ಅದು ಓದೋದ್ ಬೇಡ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡೋಣ. ಇದೆಲ್ಲ ಹೈಯರ್ ಕ್ಲಾಸ್ ಅಲ್ಲ, ಮುಂದಕ್ಕೆ ದೇವಚಿತ್ತ ಹೈಯರ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, ಡೀಟೇಲ್ ನೋಡೋಣ ಅಲ್ವರ. ಅದು ಮನುಷ್ಯಂತ ಹೃದಯ ಕೊಡಲ್ಪಟ್ಟಿತ್ತು, ನಿಂತ್ಕುಂತು, ಅದೆಲ್ಲ ಅನಂತರ. ಓಕೆನಾ? ಸರಿ. 2ನೇ ಮೃಗ ಹೆಂಗಿತ್ತಂತೆ ಬ್ರದರ್? 5ನೇ ವಾಕ್ಯ ಓದಿ ಬ್ರದರ್. ನಾನು ನೋಡುತ್ತಿರುವಾಗಲೇ 2ನೇ ಮೃಗ ನೋಡುವುದು. 5th ವರ್ಸ್. ಆಹಾ, ಇನ್ನೊಂದು ಮೃಗ, 2ನೇದು, ಅದು ಕರಡಿಯೇ ಆಗಿತ್ತು. ಒಂದು ಹೆಗಲನ್ನು ಮೇಲಕ್ಕೆ ಎತ್ತುಕೊಂಡಿತ್ತು, ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ನೋಡ್ರ, ಏನಪ್ಪಾ, 2ನೇ ಮೃಗ ಅಂತೆ ಕಡಿಯಾಗಿತ್ತಂತೆ. ಒಂದು ಏನ್ರು ಮೇಲೆ ಭುಜ ಮೇಲೆ ಭುಜ ಕೆರಡೆ ಏನಾಗಿತ್ತಂತೆ, ಇತ್ತಂತೆ. ಬಾಯಿನಲ್ಲಿ 3 ಎಲುಬುಗಳಿತ್ತಂತೆ ಅಲ್ಲರ. ನೋಡಿ, ಇವಾಗ 3ನೇ ಮೃಗ ಹೆಂಗಿತ್ತು ಓದ್ರಿ ಅಂತೀನಿ. 6ನೇ ವಾಕ್ಯ ಬದರ್. ಚಿರತೆಯಾಗಿರುವ ಮತ್ತೊಂದು ಮೃಗವು ಕಾಣಿಸಿತು, ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು, ಅದಕ್ಕೆ ದೊರೆತನವು ಕೊಡಣವಾಯಿತು. ನೋಡ್ರ ಏನ್ರಿ, 3ನೇ ಮೃಗ ಚಿರತೆ ತರ ಇತ್ತಂತಪ್ಪ.
ಅದಕ್ಕೆ 4 ತಲೆಗಳಿದಂತೆ, ಪಕ್ಷಿಗಿರಂತ ರೆಕ್ಕೆಗಳೇನಂತ ಇದೆ ಅಂತೆ, ಅದಕ್ಕೆ ದೊರೆತನವು ಕೊಡಲಾಯ್ತು ಅಂತ ಏನ್ ಮಾಡ್ತಾರೆ ಅಂತ ಕೊಡ್ತಾರೆ ಅಂತ. 4ನೇ ಮೃಗ ಹೆಂಗಿತ್ತು? ದಾನಿಯೇಲ್ 7ನೇ ಅಧ್ಯಾಯ 7-8. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೆಯ ಮೃಗವು ಕಾಣಿಸಿತು. ಅದು ಭಯಂಕರ ಎದುರಿಸುವಂತದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ಹ್ಮ್ ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ, ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಹ್ಮ್ ಆಹಾ, ಆ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಹ್ಮ್ ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು. ನೋಡ್ರ, 4ನೇ ಮೃಗ ಎಲ್ಲಾ ಮೃಗಕ್ಕಿಂತ ಡಿಫ್ರೆಂಟ್ ರೀ. ಏನಪ್ಪ ಡಿಫ್ರೆಂಟ್ ಅಂದ್ರೆ, ಬೇರೆ ಮೃಗಕ್ಕೆ ಕೊಂಬಿರ್ಲ ರೀ, ಆದ್ರೆ ಈ ಮೃಗಕ್ಕೆ ತಲೆಮೆ ಇದಂತೆ, ಕೊಂಬಿದೆಯಂತೆ. ಅದೆಂತಪ್ಪ ಸ್ಪೆಷಾಲಿಟಿ ಅಂದ್ರೆ, ಈ ಕೊಂಬು ಬೆಳಿತಾ ಇರ್ಬೇಕಾರೆ ಮಿಕ್ಕಿದ್ದು 10 ಕೊಂಬುಗಳಲ್ಲಿ 3 ಕೊಂಬು ಬೇರ್ ಸಮೇತ ಏನ್ರಿ ಕೀಳಲ್ಪಟ್ಟವಂತೆ. ಆಮೇಲೆ ಈ ಚಿಕ್ಕ ಕೊಂಬಲ್ಲಿ ಏನಪ್ಪ ಇದೆ ಅಂತಂದ್ರೆ, ಮನುಷ್ಯನ್ಗಿರಂತ ಕಣ್ಣು, ಬಡಾಯಿ ಕೊಚ್ಕೊಂಡಂತ ಬಾಯಿ ಏನಾಗಿತ್ತಂತೆ ಇತ್ತಂತೆ. ಅದರ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸರಸುಗಳೇ, ಇಲ್ಲಿ ನಾವು ಏನಪ್ಪ ನೋಡ್ತೀರಿ ಅಂದ್ರೆ, ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಬರೋಂಥ ಸೇಮ್ ಪಿಕ್ಚರ್ ಇದನ್ನ 7ನೇ ಅಧ್ಯಾಯದಲ್ಲಿ ಕೂಡ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ. ಸೇಮ್ ಇದು 2 ಒಂದೇ ರೀ ಅಲ್ವರ. ಅಲ್ಲಿ ಏನಂತ ನೋಡಿದ್ರಿ ಏನ್ರಿ, ಅಲ್ಲಿ ಮನುಷ್ಯನ ವಿಗ್ರಹಕ್ಕೆ ಕಂಪೇರ್ ಮಾಡಿದ್ರು. ಇಲ್ಲಿ 4 ಮೃಗಗಳು, ಸಿಂಹ, ಕರಡಿ, ಚಿರತೆ, ಒಂದು ಭಯಂಕರವಾಗಿ ಎದುರಿಸುವಂತ ಮೃಗ. 4 ಮೃಗಕ್ಕೆ ಹೆಸರೇ ಕೊಡ್ಲಿಲ್ಲ, ಏನಕ್ಕೆ ಅಂತ ನಾನು ಹೇಳ್ತೀನಿ ಸ್ವಲ್ಪ ಹೊತ್ತಲ್ಲಿ ಅಲ್ವರ. ನೋಡ್ರಿ 2 ಒಂದೇ ರೀ, ಆದ್ರೆ 2 ಬೇರೆ ದೃಷ್ಟಿಕೋನಗಳು. ಒಂದು ಮನುಷ್ಯನ ದೃಷ್ಟಿಯಲ್ಲಿ, ಇನ್ನೊಂದು ದೇವರ ದೃಷ್ಟಿಯಲ್ಲಿ ಅಲ್ವರ. ದಾನಿಯೇಲ್ 2ನೇ ಅಧ್ಯಾಯ ಮನುಷ್ಯನ ದೃಷ್ಟಿಯಲ್ಲಿ ಹೆಂಗಿದೆ, ಈ ಶಿಲೆ ನೋಡ್ಬೇಕಾರೆ ತುಂಬಾ ವಿಶೇಷವಾಗಿದೆ ಅಲ್ರ, ತುಂಬಾ ಚೆನ್ನಾಗಿದೆ ಅಲ್ವರ. ತುಂಬಾ ಅದು ಅದರ ತುಂಬಾ ಅಪ್ರಿಶಿಯೇಟ್ ಮಾಡೋಂಥದ್ದು, ಕೊಂಡಾಡೋಂಥದ್ರಿ. ಅದಕ್ಕೆ ಇವತ್ತು ಹಿಸ್ಟ್ರಿ ಓದ್ಬೇಕ್ರೆ, ಲೋಕ ರಾಜ್ಯಗಳ ಬಗ್ಗೆ ಓದ್ಬೇಕಾರೆ ಏನ್ ಮಾಡ್ತಾರೆ, ಮನುಷ್ಯ ತುಂಬಾ ಕೊಂಡಾಡ್ತಾನೆ. ಓ, ಅಲೆಕ್ಸಾಂಡರ್ ಗ್ರೇಟ್, ಅಯ್ಯೋ ಅಷ್ಟು ವರ್ಷ ಆಳ್ವಿಕೆ ಮಾಡ್ದ, ಸೀಸರ್ಗಳಿಗಿದ್ದ, ರೋಮ್ ಅಧಿಪತಿಗಳು ಇಷ್ಟು ಬ್ರಹ್ಮಾಂಡವಾಗಿ ಆಳ್ವಿಕೆ ಮಾಡ್ದ ಅಂತ ಹೇಳ್ತಾರೆ. ಆದ್ರೆ ಇದೇ ಇವ್ರ ಆಡಳಿತಗಳು ದೇವರ ದೃಷ್ಟಿ ನೋಡ್ಬೇಕಾರೆ ಕ್ರೂರ ಮೃಗಗಳ್ರಿ. ಎಷ್ಟೋ ಕುಟುಂಬನ ಹಾಳು ಮಾಡ್ಬಿಟ್ರು, ಎಷ್ಟೋ ವಂಶನ ನಿರ್ವಂಶ ಮಾಡ್ಬಿಟ್ರು, ಎಷ್ಟೋ ಮಕ್ಳುಗಳನ್ನ ತಂದೆ ತಾಯಿ ಇಲ್ದಿರೋ ತಬ್ಲಿಯಾಗಿ ಮಾಡ್ಬಿಟ್ರು, ಎಷ್ಟೋ ಕುಟುಂಬನ ನಾಶ ಮಾಡಿರೋಂಥದ್ದು, ಎಷ್ಟೋ ವಿದ್ವೆಗಳನ್ನ ಮಾಡಿರೋಂಥ ಒಂದು ರಾಜ್ಯ ಇವ್ರ ಆಡಳಿತ ದೇವರ ದೃಷ್ಟಿಲಿ ಕ್ರೂರ ಮೃಗಗಳಿಗೆ ಸಮಾನ ಅಲ್ವರ. ಅದನ್ನ ನೋಡ್ಬೇಕಾದ್ರೆ ದೇವರು ಮೃಗಗಳಿಗೆ ಏನ್ ಮಾಡ್ತಾರೆ, ಹೋಲಿಕೆ ಮಾಡಿ ಇಲ್ಲಿ ಮಾತಾಡ್ತಾರೆ ಅಲ್ವರ. ದಾನಿಯೇಲ್ 2ನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯ 2 ಸೇಮ್. ದಯವಿಟ್ಟು ಈ ಪಾಠ ಆಗಿದ್ಮೇಲೆ 2ನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯ ದಯವಿಟ್ಟು ಮನೇಲಿ ನೀವು ಏನ್ ಮಾಡಿ ಓದಿ ಅಲ್ವರ. ಅಲ್ಲಿ ಬಂಗಾರ ತಲೆ ಅಂತ ಏನಂತ ನೋಡಿದ್ರಿ, ಬಾಬಿಲೋನ್ ರಾಜ್ಯ. ಅದೇ ಬಾಬಿಲೋನ್ ರಾಜ್ಯನ ಇಲ್ಲಿ ಸಿಂಹಕ್ಕೆ ಏನ್ ಮಾಡಿದಾರೆ ಕಂಪೇರ್ ಮಾಡಿದ್ರೆ. ಯಾಕಪ್ಪ ಸಿಂಹ ಅಂತ ಏನ್ ಹೇಳ್ರಿ, ನೀವ್ ಹೇಳ್ರಿ. ಸಿಂಹ ಅಂದ್ರೆ ಏನು, ಸ್ಕೂಲಲ್ಲಿ ಹೇಳ್ಕೊಟ್ಟಿದಾರಲ್ಲ, ಸಿಂಹ ಏನಕ್ಕೆ ಫೇಮಸ್? ರಾಜ. ಕಾಡಿನ ರಾಜ. ವೆರಿ ಗುಡ್, ಪರವಾಗಿಲ್ಲಪ್ಪ, ನೀವೆಲ್ಲ ಸ್ಕೂಲ್ಗೆ ಹೋಗಿದ್ದೀರಾ. ಕಾಡಿನ ರಾಜ ಅಲ್ರ. ಅದೇ ತರ ಈ ಜಗತ್ತಿಗೆ ಮೊದಲನೇ ರಾಜ ಅಂತ ಹೇಳ್ಬೋದು. ರಾಜ್ಯಂತರ ಆಡಳಿತ ಮಾಡಿದಂತ ದೊಡ್ಡ ಸಾಮ್ರಾಜ್ಯ ಯಾರಂದ್ರೆ ಬಾಬಿಲೋನ್ ರಾಜ್ಯ ಅಲ್ವರ. ಆಮೇಲೆ ಆ ಭುಜಗಳು ಮತ್ತೆ ತೋಳು ಬೆಳಿದಾಗಿತ್ತಲ್ಲ, ಅದು ಏನಪ್ಪಾ ಅಂದ್ರೆ ಮೇದೋ ಪರ್ಷಿಯ ಅಂತ ನೋಡಿದ್ರಿ. ಅದನ್ನ ಇಲ್ಲಿ ಏನ್ ಕಂಪೇರ್ ಮಾಡ್ತಾರೆ, ಕರಡಿ. ಒಂದು ಭುಜ ಮೇಲೆ ಇತ್ತು, ಇನ್ನೊಂದು ಭುಜ ಕೆಳಗಡೆ ಇತ್ತು. ಏನರ್ಥ ಅಲ್ರ? ಭುಜ ಅಂದ್ರೆ ಏನು ಅಂದ್ರೆ ಬಾಹು, ಭುಜ ಅಂತಂದ್ರೆ ಆಡಳಿತ. ಏಷಯ 9:6 ಹೇಳ್ತಾರಲ್ಲ, ಏನ್ ಹೇಳ್ತಾರೆ, ನಮ್ಗೊಬ್ಬ ಬಾಲಕರು ಹುಟ್ಟಿದ್ದಾನೆ, ರಾಜಾಡಳಿತವು ಆತನ ಬಾಹು ಮೇಲೆ ಇರ್ತಂತ. ಗೌರ್ಮೆಂಟ್ ಭುಜ ಅಂತಂದ್ರೆ ಬೈಬಲ್ ಅಲ್ಲಿ ಗೌರ್ಮೆಂಟ್ ಆಡಳಿತ, ರಾಜ್ಯಾಧಿಕಾರ ಅಂತ ಅರ್ಥ. ಒಂದು ಭುಜ ಮೇಲೆ ಇದೆ, ಇನ್ನೊಂದು ಭುಜ ಕೆಳಗಡೆ ಇದೆ. ಗೊತ್ತಾ ಮೀನಿಂಗು? ಒಂದು ರಾಜ್ಯ ಪವರ್ಫುಲ್ ಆಗಿದೆ, ಇನ್ನೊಂದು ವೀಕ್ ಆಗಿ ಏನಾಗಿದೆ ಇದೆ ಅಂತ. ಮೇದೋ ಪರ್ಷ್ಯರು ತುಂಬಾ ಬಲಶಾಲಿಯಾಗಿದ್ರು ಮೇದ್ಯರಿಗೆ ಕಂಪೇರ್ ಮಾಡಿದ್ರೆ. ಸೈರಸ್ ಅಲ್ವರ ಏನ್ರಿ, ಡೆರಿಯೋ ರಾಜನ್ಗಿಂತ ಸ್ವಲ್ಪ ಶಕ್ತಿಶಾಲಿ ಆಗಿದ್ರು. ಅದನ್ನೇ ಸೂಚನೆ ಮಾಡೋದ್ರಿ ಅಲ್ವರ. ಆಮೇಲೆ ಕರಡಿಗೆ ಏನ್ ಕಂಪೇರ್ ಮಾಡ್ತಾರೆ ಅಂತಂದ್ರೆ, ಕರಡಿನ ತಪ್ಪಿಸ್ಕೊಳಕ್ಕೆ ಇಲ್ಲ, ಸಾಧ್ಯ ಇಲ್ಲ ರೀ ಅಲ್ವರ. ಇವಾಗ ಯೋಚನೆ ಮಾಡಿರ್ತೀನಿ, ಕರಡಿ ಯಾರನ್ನ ಹಿಡ್ಕೊಂಬಿಟ್ರೆ ಬಿಡ್ತದ? ಬಿಡಲ್ಲ ರೀ ಅಂತೀನಿ. ಕರಡಿ ನೀವ್ ಮರ ಹತ್ತಿ ಮರದ ಮೇಲೆ ಬರ್ತಾರೆ, ಬೆಟ್ಟ ಹತ್ತಿ ಬೆಟ್ಟಕ್ಕೆ ಬರ್ತಾರೆ, ಸಮುದ್ರದಲ್ಲಿ ಜಿಗಿರಿ ಈಜೊಡಿರಿ ಅಲ್ಲೂ ಬರ್ತಾರೆ ಕರಡಿ ಅಲ್ವರ. ಏನ್ರಿ, ಎಲ್ ಬೇಕಾದ್ರೆ ಹೋಗ್ರಿ, ಕರಡಿ ನಿಮ್ಮನ್ನ ಬಿಡೋದಿಲ್ಲ ರೀ ಅಲ್ವರ. ಅದನ್ನ ಕರಡಿಯಿಂದ ತಪ್ಪಿಸ್ಕೊಬೇಕಾರೆ ಒಂದೇ ಒಂದು ಏನ್ರಿ ರೀತಿಯಲ್ಲಿ ತಪ್ಪಿಸ್ಕೊಬೋದು. ಯಾರಿಗೆ ಗೊತ್ತಿದ್ಯಾ? ಕರಡಿಯಿಂದ ತಪ್ಪಿಸ್ಕೊಬೇಕಾದ್ರೆ ಏನ್ ಮಾಡ್ಬೇಕು? ಸತ್ತಿರೋವಾಗ ಮಲ್ಕೋಬೇಕು. ಪರವಾಗಿಲ್ಲ ಧನಲಕ್ಷ್ಮಿ ಸಿಸ್ಟರ್, ಯಾವ ಕರಡಿ ಸಿಗಾಕೊಂಡಿದ್ಯಾ ಹಂಗಾರೆ ಅಲ್ವರ. ಸತ್ತಿರೋ ತರ ಮಲ್ಕೊಂಡ್ಬಿಡ್ಬೇಕ್ರಿ
ಅದೇ ಅಂದ್ರೆ ಸರೆಂಡರ್ ಆಗ್ಬಿಡ್ಬೇಕು. ಇಲ್ಲ ಅಂದ್ರೆ ಕಡೆ ಜೀವಂತ ಬಿಡಲ್ಲ. ಇದೇ ತರ ಮೇಧೋ ಪರಿಷದವರು ಯಾರ್ದಾರ ಡಿಸೈಡ್ ಮಾಡಿದ್ರೆ ಇವನ್ನ ನಾಶ ಮಾಡ್ಬೇಕು ಅಂತಂದ್ರೆ ಇವನ್ನ ಬಿಡ್ತಾನೆ ಇಲ್ಲ. ಇವೆಲ್ಲ ಬೈಬಲ್ ಇದ್ದಾನೆ ಹೇಳೋ ವಾಕ್ಯಗಳು. ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ನಾ ಹೇಳಂತಾರ ಪ್ರತಿಯೊಂದು ಸತ್ಯವಿದೆ ಅಂತ ವಾಕ್ಯಗಳ್ರಿ ಅದರ. ಸೊ ಅದೆಲ್ಲ ಹೈಯರ್ ಕ್ಲಾಸಸ್ ಅಲ್ಲಿ ಮುಂದೆ ಬರೋ ದಿನಗಳಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೇಕು. ನಿಮ್ಗೆ ಏನ್ ಮಾಡ್ತೀವಿ ವಿವರಣೆಗಳು ಕೊಡ್ತೀರಿ ಅಲ್ವರ. ಅದೇ ಎರಡನೇ ಸಾಮ್ರಾಜ್ಯ, ಮೂರನೇ ಆಳ್ವಿಕೆ ಮಾಡಿದ ಸಾಮ್ರಾಜ್ಯ ಬೆಳ್ಳಿಯ ತೊಡೆ ಮತ್ತೆ ಹೊಟ್ಟೆ. ಅದನ್ನೇಂತ ನೋಡ್ತೀರಿ, ಗ್ರೀಸ್ ರಾಜ್ಯ. ಅದನ್ನ ಇಲ್ಲಿ ಚಿರತೆಗೆ ಏನ್ ಮಾಡಿದ್ರೆ ಕಂಪೇರ್ ಮಾಡಿದ್ದಾರೆ ಅಲ್ವರ. ಚಿರತೆ ಏನಕ್ಕೆ ಫೇಮಸ್ ಹೇಳ್ರಿ ಮಾಸ್ಟರ್, ಹೇಳಿ ಚಿರತೆ ಏನಕ್ಕೆ ಫೇಮಸ್? ಏನು ಸ್ಪೀಡ್. ಫಾಸ್ಟ್ ಆಗಿ, ವೆರಿ ಗುಡ್. ನೋಡ್ರ ದ ಫಾಸ್ಟೆಸ್ಟ್ ಏನ ಲ್ಯಾಂಡ್ ಲಿವಿಂಗ್ ಅನಿಮಲ್ ಯಾವ್ದಪ್ಪ ಅಂದ್ರೆ ಚಿರತೆ ರೀ. ಏನ್ ವೇಗವಾಗಿ ಹೋಗ್ತಾ ಅಂದ್ರೆ ಅಷ್ಟು ವೇಗವಾಗಿ ಯಾವ ಕಾಡು ಪ್ರಾಣಿ ಹೋಗಲ್ವಂತೀರಿ, ಅಷ್ಟು ವೇಗ ರೀ. ಚಿರತೆ ಅಂದ್ರೇನೆ ಫಾಸ್ಟ್. ಇನ್ ಚಿರತೆಗೆ ರೆಕ್ಕೆ ಕೊಟ್ಬಿಟ್ರೆ ಸೂಪರ್ ಫಾಸ್ಟ್. ಅದರ ಇದು ಅಲೆಕ್ಸಾಂಡರ್ ಗ್ರೇಟ್ ನ ಆಡಳಿತನ ಸೂಚನೆ ಮಾಡ್ತಾರೆ. ಅಲೆಕ್ಸಾಂಡರ್ ಗ್ರೇಟ್ ಕೇವಲ 28 ವಯಸ್ಸಲ್ಲಿ ಇಡೀ ಲೋಕನ ಏನ್ ಮಾಡ್ಬಿಟ್ಟ ಅವನು ಕಾನ್ಕರ್ ಮಾಡ್ಬಿಟ್ಟು, ಸಾರಿ 22 ಅಲ್ಲ, ಏಜ್ ಆಫ್ 22 ಅಲ್ಲಿ ಇಡೀ ವರ್ಲ್ಡ್ ಏನ್ ಮಾಡ್ಬಿಟ್ಟ ಅವನು ಕಾನ್ಕರ್ ಮಾಡ್ಕೊಂಬಿಟ್ಟ. ಗೊತ್ತಾ? ನಾವು 22 ಏನ್ ಮಾಡ್ತಾ ಇರ್ತೀವಿ ಕೂತ್ಕೊಂಡು ಕಾಲೇಜ್ ಓದ್ಬಿಟ್ಟು ಎಲ್ಲ ಕೆಲಸ ಹುಡ್ಕನಪ್ಪ ಅಂತ ನೋಡ್ತಾ ಇರ್ತೀವಿ. ಇವನು 22ನೇ ವಯಸ್ಸಲ್ಲಿ ಇಡೀ ಲೋಕನ ಏನ್ ಮಾಡ್ಬಿಟ್ಟ ಅವನು ವಶ ಮಾಡಿಸ್ಕೊಂಡ್ಬಿಟ್ಟ. ನೋಡ್ತೀನಿ ಇಡೀ ಲೋಕಕ್ಕೆ ಅಧಿಪತಿನೇ ಆಗ್ಬಿಟ್ಟ ಅಲೆಕ್ಸಾಂಡರ್ ಗ್ರೇಟ್. ಆಮೇಲೆ 32ನೇ ವಯಸ್ಸಲ್ಲಿ ಏನ್ ಮಾಡ್ದ, ಈ ಲೋಕನೇ ಬಿಟ್ಬಿಟ್ಟ, ಹೋಗೇ ಬಿಟ್ಟ ಪರ್ಮನೆಂಟ್. ಸೂಪರ್ ಫಾಸ್ಟ್ ಅದಕ್ಕೆ ಹೇಳೋದು ಅಲ್ದ್ರ. ಆಮೇಲೆ 4 ತಲೆಗಳೇನಿರ್ತ, ಅವನು ಸೇನೆಗೆ 4 ತಲೆಗಳಿರ್ತಾರೆ, 4 ಸೇನಾಧಿಪತಿಗಳು. ಅದೇ 4 ತಲೆ ಏನ್ ಮಾಡೋದು ಸೂಚನೆ ಮಾಡೋದು ಅದರ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ, ದೇವಸಿದ್ರೆ ಮುಂದೆ ಬರೋದು ನೋಡೋಣ. ಎನಿವೆ 4ನೇ ರಾಜ್ಯ ಯಾವ್ದಂತ ನೋಡ್ರಿ, ರೋಮ್ ರಾಜ್ಯ. ಕಬ್ಬಣದ ಕಾಲು ಅಲ್ದ್ರ ರೋಮ್ ರಾಜ್ಯನೇ ಇದು. ಕ್ರೂರ ಅಂತ ಮೃಗಕ್ಕೆ ಏನ್ ಮಾಡಿದ್ವು, ಹೋಲಿಕೆ ಮಾಡಿದ್ರು. ಎಲ್ಲಾ ರಾಜ್ಯಗಳಿಗೂ ಮೃಗಕ್ಕೆ ಹೋಲಿಕೆ ಮಾಡೋದಾಯ್ತು, ಹೆಸರು ಕೊಟ್ಟರು. ಇದು ಹೆಸರು ಕೊಡಕ್ಕಾಗಲಿ, ಯಾಕಂದ್ರೆ ಇದು ಅಷ್ಟೊಂದು ಭಯಂಕರವಾಗಿ ಮೋಸವಾಗಿ ಆಳ್ವಿಕೆ ಮಾಡಿದಂತ ರಾಜ್ಯವಾಗಿ ಏನಾಗಿದೆ ಇದೆ ನಮ್ ಅಲ್ವರ. ಅಲ್ಲಿ ಪಾದದಲ್ಲಿ ಇತ್ತು ಜೇಡಿ ಮಣ್ಣು ಏನಾಗಿತ್ತು, ಮಿಶ್ರಣವಾಗಿತ್ತು ಕಬ್ಬಣದ ಜೊತೆಗೆ. ಇಲ್ಲಿ ಅದನ್ನೇನ್ ನೋಡಿಸಿದ್ದಾರೆ ಅಂತಂದ್ರೆ ಪಾದದಲ್ಲಿ ಅಂತ 10 ಬೆಳ್ಳು ಅಂತಂದ್ರೆ ಏನ್ರಿ 10 ರಾಜ್ಯಗಳಂತ ನೋಡೋದಲ್ಲ. ಇಲ್ಲಿ ತಲೆ ಮೇಲೆ ಎಷ್ಟಿತ್ತು ಕೊಂಬು, ತಲೆ ಮೇಲೆ ಎಷ್ಟಿತ್ತು ಕೊಂಬು, 4. 10 ಕೊಂಬುಗಳು ಅಲ್ವರ ಐತಲ್ಲ ದಾನಿಯಲ್ಲಿ. ತಲೆ ಮೇಲೆ 10 ಕೊಂಬುಗಳಿತ್ತು. ಅದರ 10 ಕೊಂಬುಲಿನ ರಹಸ್ಯಗಳೇನು ಅಲ್ವರ ಓದ ನೋಡಿರ್ತೀನಿ. ದಾನಿಯಲ್ 7:24. ಉಮಾ ಸಿಸ್ಟರ್ ಓದ್ತೀರಾ? ದಾನಿಯಲ್ 7:24. ಆ 10 ಕೊಂಬುಗಳ ವಿಷಯವೇನೆಂದರೆ, ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ತರುವಾಯ ಮತ್ತೊಬ್ಬನು ತಲೆ ದೋರುವನು. ಅವನು ಮುಂಚಿತ ಅರಸನಿಗಿಂತ ವಿಲಕ್ಷಣವಾಗಿ 3 ಅರಸರನ್ನು ಅದಮಿ ಬಿಡುವನು. ನೋಡ್ರ ಅದೇ ಹೇಳ್ತಾರೆ 10 ಕೊಂಬುಗಳ ರಹಸ್ಯವೇನಂತಂದ್ರೆ 10 ಮಂದಿ ಅರಸರು ಅಂತ ಹೇಳ್ತಾರೆ ಅಲ್ವರ. ಆಮೇಲೆ ಚಿಕ್ಕ ಕೊಂಬು ಬೆಳೀತಾನೆ, ಅದು ಏನ್ರಿ ಒಂದು ಅರಸನೇ ಅಲ್ವರ. ಇವನು ದೆಸೆಯಿಂದ 3 ಕೊಂಬು ಬೇರ್ ಸಮೇತ ಕಿತ್ತಲ್ಪಡ್ತು ಅಂತಂದ್ರೆ ಮೀನಿಂಗು 3 ರಾಜ್ಯನ ಬೇರ್ ಸಮೇತ ಕಿತ್ತಾಕಿದರೆ ಅದು ನಾಶ ಆಗೋಯ್ತು ಅಲ್ವರ. ಈ ಒಂದು ಚಿಕ್ಕ ಕೊಂಬು ಪವರ್ ಬರೋದಿಕ್ಕೆ ಅಲ್ವರ. ಯಾವ್ದಪ್ಪ ಚಿಕ್ಕ ಕೊಂಬು ಅಂದ್ರೆ ಅದೇ ಪೇಪರ್ಸಿ ಸಿಸ್ಟಮ್. ರೋಮನ್ ಕ್ಯಾಥಲಿಕ್ ಸಭೆನೇ ಇಲ್ಲಿ ಚಿಕ್ಕ ಕೊಂಬಕ್ಕೆ ಏನ್ ಮಾಡಿದ್ರಲ್ಲಿ ಅಲ್ಲಿ ಹೋಲಿಕೆ ಮಾಡಿರೋದು ಅಲ್ವರ. ಇದ್ರ ದೆಸೆಯಿಂದ 3 ಕೊಂಬು ಕಿತ್ತೋಯ್ತು ಅಂದ್ರೆ ಯಾವ್ದಪ್ಪ ಇದು 3 ಕೊಂಬು 3 ರಾಜ್ಯಗಳು ಅಂತಂದ್ರೆ ಏನ್ರಿ ಆ ರಾಜ್ಯಗಳ ಹೆಸರು ಯಾವ್ದಪ್ಪ ಅಂತಂದ್ರೆ ಹೆರೋಲಿ, ಈಸ್ಟರ್ನ್ ಎಕ್ಸಾರ್ಕೇಟ್ ಮತ್ತೆ ಆಸ್ಟ್ರೋಗಾಟ್ಸ್ ಅಂತ 3 ರಾಜ್ಯಗಳನ್ನ ಬೇರ್ ಸಮೇತ ಕಿತ್ತಾಕ್ತಾರೆ ಇವ್ರ ಆಡಳಿತಕ್ಕೆ ಬರಕ್ಕೆ ಅದರ. ಸರಿ, ಆ ಚಿಕ್ಕ ಕೊಂಬಲ್ಲಿ ಏನಿತ್ತು ಅಂತ ನೋಡಿದ್ರೆ ಮನುಷ್ಯನಿಗಿರೋಂಥ ಕಣ್ಣು ಬಡಾಯಿ ಕೊಚ್ಕೊಂಡಂತ ಬಾಯಿತಂತೆ. ಇದ್ರ ಅರ್ಥ ಏನು ಅದ್ರ? ಇದ ಅರ್ಥನ ಓದ ನೋಡಿ. ದಾನಿಯಲ್ 7:25. ದಾನಿಯಲ್ 7:25. ಜೋಯಲ್ ಬದರ್ ಓದ್ತೀರಾ? ಡ್ಯಾನಿಯಲ್ 7:25. ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿರುದ್ಧಗಳನ್ನು ಮಾರ್ಪಾಡಿಸಲು ಮನಸ್ಸು ಮಾಡುವನು. ಆ ಭಕ್ತರು 1 ಕಾಲ 2 ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವರು. ನೋಡ್ರ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಆ ಬಾಯಿಂದ ಪರಾತ್ಪರನ್ ವಿರುದ್ಧವಾಗಿ ಮಾತಾಡ್ತಾನ್ರಿ. ಬಡಾಯಿ ಕೊಚ್ಕೊಂಡಂತ ಬಾಯಿ ಏನಂದ್ರೆ ಯಾರಿಗ ವಿರುದ್ಧವಾಗಿ ಅಂತಬಿಟ್ರು, ದೇವ್ರಿಗೆ ವಿರುದ್ಧವಾಗಿನೇ ಮಾತಾಡ್ಬಿಟ್ರ ಅಂತಂದ್ರಿ. ಕಣ್ಣುಗಳಿಂದ ಏನಪ್ಪಾ ಮಾಡಿದ್ರೆ, ಕಣ್ಣಂದ್ರೆ ಜ್ಞಾನ ರೀ, ಬುದ್ಧಿವಂತಿಕೆ ಅಲ್ರ. ಆ ಕಣ್ಣಿಂದ ಏನಪ್ಪಾ ಮಾಡಿದ್ರು ಅಂತಂದ್ರೆ ಏನ್ ಮಾಡಿದ್ರು ಇವ್ರು, ಕಾಲಗಳನ್ನು ಧರ್ಮ ವಿಧಿಗಳನ್ನ ಪ್ರಮಾಣಗಳನ್ನೇ ಚೇಂಜ್ ಮಾಡಕ್ಕೆ ಮನ್ಸ್ಕೊಂಡಂತೆ. ಅಂದ್ರೆ ಏನೋ ಬೈಬಲ್ನೇ ಚೇಂಜ್ ಮಾಡಕ್ ಬಿಟ್ರಿ. ಬೈಬಲ್ ಇರೋಂಥ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಏನ್ ಮಾಡ್ರು, ಉಲ್ಟಾ ಮಾಡ್ಬಿಟ್ರು. ಹೇಗೆ ಅಲ್ವರ? ಹೇಗಂತಂದ್ರೆ ಪೋಪ್
ಏನ್ರಿ ಅವ್ರು ಮಾಡಂತ ಉಪದೇಶಗಳು ಎಲ್ಲ ಏನಪ್ಪ ಮಾಡಿದಂತಾರೆ ಸತ್ಯವೇದಕ್ಕೆ ವಿರುದ್ಧವಾಗಿ ಅನೇಕ ವಿಚಾರಗಳೇನ್ರಿ ಮಾತಾಡ್ಬಿಟ್ರು ಅಲ್ವರ. ಹೇಗೆ ಅದರ ವಿಗ್ರಹಾರಾಧನೆ ಮಾಡೋದು, ಬೈಬಲ್ನಲ್ಲಿ ವಿಗ್ರಹಾರಾಧನೆ ಮಾಡೋದು ದೇವ್ರಿಗೆ ಶುದ್ಧವಾಗಿ ಇಷ್ಟನೇ ಇಲ್ಲ ರೀ. ವಿಗ್ರಹಾರಾಧನೆ ಮಾಡೋದು ನಮ್ನೇನ್ರಿ ಪಾಪನೆಲ್ಲ ಮಾಡ್ಬಿಟ್ಟು ಹೋಗ್ಬಿಟ್ಟು ಯಾರ ಹತ್ರ ಕನ್ಫ್ಯೂಸ್ ಮಾಡ್ಬಿಡೋದು, ಫಾದರ್ ಹತ್ರ ಕನ್ಫ್ಯೂಸ್ ಮಾಡೋದು, ಪಾಪನೆಲ್ಲ ಫಾದರ್ ಹತ್ರ ಕನ್ಫ್ಯೂಸ್ ಮಾಡೋದು, ಪಾಪಗಳೆಲ್ಲ ಕ್ಷಮಾಪಣೆ ಮಾಡ್ಬಿಡ್ತಾನ. ಹಂಗಾರೆ ಏಸು ಕ್ರಿಸ್ತ ಬಂದು ಏನಕ್ಕೆ ಸಾಯ್ಬೇಕು ಶಿಲೆ ಮೇಲೆ ಯೋಚನೆ ಮಾಡಿರ್ತೀನಿ ಅಲ್ವರ. ಇದು ಏನ್ರಿ ಮಾಡಂತ ಉಪದೇಶ. ಆಮೇಲೆ ಏನ್ರಿ ಪೋಪ್ ಇವತ್ತು ಕೂಡ ಏನ್ ಹೇಳ್ತಾರೆ, ಏನ್ರಿ ಪರಲೋಕಕ್ಕೆ ಮತ್ತೆ ನರಕಕ್ಕೆ ಬಿಗಿ ಕೈ ಯಾರ ಹತ್ರ ಇದೆ ಅಂತೆ, ಪೋಪ್ ಹತ್ರ ಇದೆ ಅಂತೆ. ದೇವರೇ ಅವ್ರ ಕೈಲಿ ಕೊಟ್ಟಾರಂತೆ. ಅದಕ್ಕೆ ನೋಡ್ಬೇಕಾರೆ ನೀವು ಪೋಪನ್ನು ಅಬ್ಸರ್ವ್ ಮಾಡೋದ್ರೆ ಅವ್ರು 2 ಕೀ ಇಟ್ಕೊಂಡಿರ್ತಾರೆ, ಗೋಲ್ಡನ್ ಕೀ. ಯಾರಪ್ಪ ಕೀಸ್ ಅಂತಂದ್ರೆ ಪೇತ್ರನ್ ಕೊಟ್ರು ಗೊತ್ತಾ, ಯೇಸು ಕ್ರಿಸ್ತು ಏನ್ರಿ ಪರಲೋಕ ರಾಜ್ಯದ ಒಂದು ಬಿಗಿದ ಕೈಗಳ ನಿನಗ್ ಕೊಡ್ತೀನಿ ಅಂತ ಆ ಬಿಗಿದ ಕೈ ಪೇತ್ರ ಇಟ್ಕೊಂಡಿದ್ದಾರೆ. ಪೇತ್ರ ಹಂಗೇ ಟ್ರಾನ್ಸ್ಫರ್ ಮಾಡಿ ಮಾಡಿ ಇವತ್ತು ಪೋಪ್ಗಳಿದೆ ಅಂತ ಹೇಳ್ತಾರೆ. ಅದರ ಏನ್ರಿ ಲೆಫ್ಟ್ ಹ್ಯಾಂಡಲಿಂಗ್ ಅಂದ್ರೆ ಏನಾಗ್ಬಿಡ್ತೀರ ನೀವೆಲ್ಲರೂ ನರಕ ಕೊಟ್ಟಾಯ್ತೀರಾ. ರೈಟ್ ಹ್ಯಾಂಡಲಿಂಗ್ ಅಂದ್ರೆ ಎಲ್ಲ ಆಶೀರ್ವಾದಗಳಿಗೆ ಬಂದ್ಬಿಡ್ತಾರೆ. ಪೋಪ್ ಇವತ್ತು ಕೂಡ ಏನ್ ಮಾಡ್ತಾರೆ, ಕ್ಲೇಮ್ ಮಾಡ್ತಾರೆ ಅಲ್ವರ. ಆಮೇಲೆ ಪಾಪಕ್ಕೆ ಪರಿಹಾರ ಚೀಟಿಗಳು, ಎಷ್ಟೆಲ್ಲ ಪಾಪ ಮಾಡೋದು ಸರಿ, ಆ ಪಾಪಗಳಿಗೆ ಪರಿಹಾರ ಚೀಟಿ ತಗೊಂಡ್ಬಿಟ್ರೆ ದುಡ್ಡು ಕೊಟ್ಬಿಟ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ಬಿಡ್ತದೆ. ನಮ್ಮ ತಾತ ಮುತ್ತಾತ ಆತ್ಮಗಳು ನರಕದಲ್ಲಿ ವೇದನೆ ಪಡ್ತಾ ಇದ್ರೆ ಆ ಆತ್ಮಗೆ ಬಿಡುಗಡೆಗಳಿಗೆ ಇಲ್ಲಿ ಭೂಲೋಕದ ದುಡ್ಡು ಕೊಟ್ಬಿಟ್ಟ ಅಂತಂದ್ರೆ ಇವ್ರು ಚೀಟಿಯಲ್ಲಿ ಬರ್ಕೊಂಡ್ಬಿಟ್ರೆ ದೇವರು ಆತ್ಮಗಳನ್ನ ಏನ್ ಮಾಡ್ತಾರೆ, ನರಕದಿಂದ ಸೀದಾ ಸ್ವರ್ಗಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಅಂತ ಹೇಳಂತ ದುರ್ಬೋಧನೆಗಳು ಅಲ್ವರ. ಬಡಾಯಿ ಕುಚ್ಕೊಂಡಂತ ಬಾಯಿ ಅಲ್ವರ. ಪರಾತ್ಪರ ವಿರುದ್ಧವಾಗಿ ಏನ್ ಮಾಡಿದ್ರು, ಮಾತಾಡಿದ್ರು ಅಲ್ವರ. ಆಮೇಲೆ ಏನ್ರಿ ಜಪ ಮಣಿ ಇಟ್ಕೊಂಡ್ಬಿಟ್ಟು ಏನ್ ಮಾಡೋದು, ಜಪ ಮಾಡ್ತಾರೆ, ಹೇಳದ್ನೇ ಹೇಳ್ತಾರದು. ಯೇಸು ಕ್ರಿಸ್ತ ಹೇಳ್ತಾರೆ ಹೇಳಿದ್ನೇ ಹೇಳ್ಬೇಡಿ ಅಂತ, ನೀವು ಅನ್ಯಾನಿಗೆ ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ವಿರುದ್ಧವಾಗಿ ಏನ್ ಮಾಡೋದು ಇವ್ರು ಮಾಡಂತ ಕೆಲಸಗಳು. ಆ ಕಾಲದಲ್ಲಿ ಏನ್ರಿ ಬೈಬಲ್ನೇ ಇಲ್ದ ರೀತಿಲಿ ಮಾಡ್ಬಿಟ್ರಿ. ಯಾರ ಬೈಬಲ್ನ ಮುಟ್ಟದ ಅಂತಂದ್ರೆ ಅವ್ನೇನ್ ಮಾಡೋರು ಗೊತ್ತಾ, ಇವರು ಸೀದಾ ಜೀವಂತವಾಗಿ ಕಂಬಕ್ಕೆ ಕಟ್ಟಿ ಸುಟ್ಟಾಕ್ಬಿಡೋರು ರೀತಿ, ಬೈಬಲ್ ಸಮೇತ ಸುಟ್ಟಾಕ್ಬಿಡೋರು. ನಾನು ಹೇಳೋ ಸುಳ್ಳಲ್ಲ, ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿದ್ದೀನಿ ಅದರ. ಆ ಕಾಲದಲ್ಲಿ ಭಯಂಕರ ಕ್ರಿಶ್ಚಿಯನ್ಸ್ಗಳಿಗೆ ಕ್ರೈಸ್ತವಾಗಿರುತ್ತೆ ರೋಮನ್ ಕ್ಯಾಥಲಿಕ್ ಅವರು ಹಿಂಸೆ ಕೊಟ್ಟರಿ, ಜೀವ ಸಹಿತ ಅವ್ರನ್ನ ಸುಟ್ಟಾಕ್ಬಿಟ್ಟಾರೆ. ಬೈಬಲ್ನ ಮುಟ್ಟಿದ್ರೆ ಮುಗೀತು, ಏನ್ರಿ ಸಾಯ್ಸಾಕ್ಬಿಡೋರು. ಆ ಕಾಲದಲ್ಲಿ ಬೈಬಲ್ಲು ಯಾರು ಓದ್ಬಾರ್ದು ಅಂತಂದ್ಬಿಟ್ಟು ಲ್ಯಾಟಿನ್ ಭಾಷೆಯಲ್ಲಿ ಬರ್ದಿಕ್ಕಿದ್ರಿ. ಲ್ಯಾಟಿನ್ ಭಾಷೆ ಏನ್ ಗೊತ್ತಾ, ನಮ್ ಈ ಕಾಲದಲ್ಲಿ ಸಂಸ್ಕೃತ ಐತಾ, ಯಾರು ಗೊತ್ತಿದೆಯಾ? ಸಂಸ್ಕೃತ ಲ್ಯಾಂಗ್ವೇಜ್ ಗೊತ್ತಾ ನಮ್ಗೆ? ಮಾತಾಡ ಗೊತ್ತಾ? ಗೊತ್ತಿಲ್ಲ. ಇಲ್ರಿ. ಸಂಸ್ಕೃತ ಅಂದ್ರೆ ಪದನೇ ಚೇಂಜ್ ಆಗ್ಬಿಡೈತಿ ಇವತ್ತು ಅಲ್ರ. ಸ್ಯಾನ್ಸ್ಕ್ರಿಟ್ ಇಸ್ ಡೆಡ್ ಲ್ಯಾಂಗ್ವೇಜ್. ಆ ರೀತಿ ಲ್ಯಾಟಿನ್ ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಬೈಬಲ್ನ ಇಟ್ಟಿದ್ರಿ. ಆದ್ರೆ ಇವೆಲ್ಲ ಏನಾಯ್ತು ಅಂದ್ರೆ ಎಂಡಾಗೋಯ್ತು. ಯಾವಾಗ ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟ್ ಪೋಪನ್ ಏನ್ ಮಾಡ್ತಾನೆ, ಅರೆಸ್ಟ್ ಮಾಡ್ತಾನೆ. ಅರೆಸ್ಟ್ ಮಾಡ್ಬಿಟ್ಟು ಅವನ್ ಕೈಗಳನ್ನ ಏನ್ರಿ ಎಲ್ಲಾರ ಮುಂದೆ ಹಿಂಗೆ ಬೇಡಿ ಹಾಕ್ಬಿಟ್ಟು ಏನ್ರಿ ಸರಪಣಿಗಳು ಹಾಕ್ಬಿಟ್ಟು ಫ್ರಾನ್ಸ್ ಅಲ್ಲಿ ಊರೆಲ್ಲ ಮೆರವಣಿಗೆ ಮಾಡಿಸ್ಬಿಡ್ತಾನ್ರಿ. ಅಲ್ಲಿವರೆಗೂ ಪೋಪ್ ಏನ್ ಹೇಳಿದ್ರು, ನನ್ನ ಎಡಭಾಗದಲ್ಲಿ ಶಾಪಗಳಿದೆ ಏನ್ರಿ, ಬಲ ಕೈಯಲ್ಲಿ ಏನಿದೆ ಅಂತೆ ಎಲ್ಲ ಆಶೀರ್ವಾದಗಳಿದೆ ಅಲ್ಲರ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಕರ್ಸಸ್ ಇದೆ, ರೈಟ್ ಹ್ಯಾಂಡ್ ಅಲ್ಲಿ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ರು ಅಲ್ಲರ. ಅರೆ ಇವ್ ನೋಡೋ ಅಷ್ಟು ನೋಡ್ತಾನೆ, ಇನ್ನೇನ್ ಮಾಡ್ತಾನೆ, ಸೀದಾ ಹೋಗ್ಬಿಟ್ಟು ಪೋಪ್ ಅರೆಸ್ಟ್ ಮಾಡ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಸ್ಬಿಡ್ತಾನೆ. ಮೆರವಣಿಗೆ ಮಾಡಿಸಿ ಜೈಲಿಂದ ಜೈಲ್ಗೆ ಹಾಕ್ತಾನೆ. ಕೊನೆಗೆ ಜೈಲಲ್ಲೇ ಪೋಪ್ ಪಯ 6 ಸತ್ತೋಗ್ಬಿಡ್ತಾರೆ. ಅವಾಗ ಜನಗಳಿಗೆ ಹೆಂಗ್ ಗೊತ್ತಾಗೋಯ್ತು ಅಂದ್ರೆ ಈ ಮನುಷ್ಯ ಹೇಳಿದ್ದೆಲ್ಲ ಸುಳ್ಳು ಅಂತ. ಅದರಿಂದ ಕರ್ತನಲ್ಲಿ ಪ್ರೀತಿ ಇವತ್ತು ಕೂಡ ಆ ಮೃಗಕ್ಕೆ ಸ್ವಲ್ಪ ಜೀವ ಏನಾಗೈತೆ ಐತೆ ಅದರ, ಆದ್ರೆ ಪವರ್ ಇಲ್ಲ ರೀ. ಜೀವ ಐತೆ, ಜೀವ ಇರೋದಕ್ಕೂ ಪವರ್ ಇರೋದಕ್ಕೂ ವ್ಯತ್ಯಾಸ ಐತೆ ನೋಡಿದ್ದೀನಿ. ಹೆಂಗೆ ಆ ಪಾದದಲ್ಲಿ 10 ಬೆರಳುಗಳಿದೆಯೋ ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಇವತ್ತಿರೋಂಥ ಯುರೋಪಲ್ಲಿರೋಂಥ 10 ರಾಜ್ಯಗಳಿಗೆ ಇವತ್ತು ಕೂಡ ಏನಾಗಿದೆ, ಅದು ಸ್ವಲ್ಪ ಲೈಟಾಗಿ ಬಲ ಇದೆ ಅಲ್ಲರ, ಜೀವ ಇದೆ ಸಾರಿ ಅದರ. ಆದ್ರೆ ಈ ಜೀವನ ದೇವ್ರು ತೆಗಿತಾರಂತೆ. ಹೇಗ್ ತೆಗಿತಾರೆ? ಅಲ್ಲಿ ದಾನ್ಯಲ್ಲಿ ಏನ್ ನೋಡ್ರಿ, ಕಲ್ಲು ಬಂದು ಏನ್ ಮಾಡ್ತು, ಶಿಲೆಗೆ ಹೊಡಿತು. ಇಲ್ಲಿ ಇನ್ನ ಕ್ಲಿಯರ್ ಆಗಿ ನಮಗೆ ಕೊಟ್ಟಿದ್ದಾರೆ. ದಾನಿಯಲ್ 7ನೇ ಅಧ್ಯಾಯ 11ನೇ ವಾಕ್ಯ. ದಾನಿಯಲ್ 7ನೇ ಅಧ್ಯಾಯ 11ನೇ ವಾಕ್ಯ. ಚೇತನ್ ಬದರ್ ಓದ್ಬೋದಾ? ಡ್ಯಾನಿಯಲ್ 7:11. ಓಕೆ, ಧನಲಕ್ಷ್ಮಿ ಸ್ಟಾರ್. ಆಗ ನಾನು ನೋಡುತ್ತಿರಲು ಇಗೋ, ಕೊಂಬು ಬಡಾಯಿ ಕೊಚ್ಚಿಕೊಂಡ ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹೆಣವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರು ಅಲ್ಲರ. ಮೃಗನ ಕಡಿದ್ರು, ಉರಿಯ ಬೆಂಕಿಗೆ ಹಾಕ್ಬಿಟ್ರು. ಏನಿದೆ ಅರ್ಥ? ನರಕಕ್ಕೆ ಹಾಕ್ಬಿಟ್ರು ಅಂತನ? ಇಲ್ಲ ರೀ, ಸ್ವಲ್ಪ ತಾಳ್ಮೆಯಿಂದ ಅರ್ಥ ಅಲ್ಲೇ ಹೇಳ್ತಾರೆ, ಓದ್ಬೇಕು. ಎಲ್ಲಿ ಹೇಳ್ತಾರೆ ಸಿಸ್ಟರ್? 26ನೇ ವಾಕ್ಯ ಓದಿ ಸಿಸ್ಟರ್, ಅರ್ಥ ಅಲ್ಲೇ ಹೇಳ್ತಾರೆ. ಆಮೇಲೆ ನ್ಯಾಯಸಭೆಯು ಕೂತು ಅವನ ದೊರೆತನವನ್ನು ಕಿತ್ತು ತೀರಾ ಧ್ವಂಸ ಮಾಡಿ ಕೊನೆಗಾಣಿಸಿ ಬಿಡುವುದು. ನೋಡ್ರ, ಇಷ್ಟೇ ಅರ್ಥ ರೀ. ಏನ್ರಿ, ಬೆಂಕಿಗೆ ಹಾಕ್ಬಿಟ್ರ ಒಂದು ವಸ್ತುನ ಬೆಂಕಿ ಹಾಕಿದ್ರೆ ಹೆಂಗೆ ಸರ್ವನಾಶ ಆಗ್ಬಿಡ್ತಾರೋ ಅದೇ ತರ ಇವ್ರು ಆಡಳಿತ ಏನ್ ಮಾಡ್ತಾರೆ, ನಾಶ ಮಾಡ್ತಾರೆ, ಸರ್ವನಾಶ ಮಾಡ್ಬಿಡ್ತಾರೆ. ಇವನ್ನ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ ಅಲ್ಲರ.
ಅಲ್ಲೇ ನೋಡಿದ್ರಿ ಕಲ್ಲು ಬಂದು ಹೊಡೆದ್ ಬಂದು ಏನಾಯ್ತಂತೆ ಅಲ್ಲಿ ಪುಡಿ ಪುಡಿ ಮಾಡ್ತಾವ. ಆಮೇಲೆ ಏನ್ ಮಾಡ್ತಾವ, ದೊಡ್ಡ ಪರ್ವತ ಆಯ್ತು, ಇಡೀ ಭೂಲೋಕನೇ ಆವರಿಸ್ಕೊಂತು. ಅದೇನಂತ ನೋಡಿದ್ರಿ, ದೇವರು ಭೂಲೋಕದ ಸ್ಥಾಪನೆ ಮಾಡುವಂತ 5ನೇ ಸಾಮ್ರಾಜ್ಯ ಅಂತ ನೋಡಿದ್ರಿ. ಕರೆಕ್ಟಾ? ಅದನ್ನ 7ನೇ ಅಧ್ಯಾಯದಲ್ಲಿ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟವ್ರೆ? ದಾನಿಯೇಲ್ 7ನೇ ಅಧ್ಯಾಯ 13 ಮತ್ತೆ 14ನೇ ವಾಕ್ಯ. ಗೋಪಾಲ ಬ್ರದರ್ ಓದಿ, ದಾನಿಯೇಲ್ 7, 13 ಮತ್ತೆ 14. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ, ಮನುಷ್ಯಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ವೃದ್ಧನನ್ನು ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವೂ ಘನತೆಯೂ ರಾಜ್ಯವೂ ಕೊಡೋಣವಾದವು. ಅವನ ಆಳ್ವಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ನೋಡ್ರ ಎಕ್ಲಿನಾಗ ಹೇಳ್ತಾ ನೋಡ್ತೀನಿ, ಅವನ ರಾಜ್ಯವು ಶಾಶ್ವತವಾದದ್ದು, ಎಂದಿಗೂ ಅಳಿಯೋದು. ಏನ್ ಹೇಳ್ತಾರೆ? ಮನುಷ್ಯ ಕುಮಾರನ್ಗೆ ಒಪ್ಪಾಗಿರತ್ತ ಆತನು ಏನ್ರಿ ಮಹಾವೃದ್ಧನ ಹತ್ರ ಬಂದನಂತೆ. ಯೇಸು ಕ್ರಿಸ್ತನು ದೇವ್ರ ಹತ್ರ ಬಂದು ಆ ರಾಜ್ಯವನ್ನ ಏನ್ ಮಾಡ್ತಾರೆ, ಪಡ್ಕೊಂತಾರಂತೆ. ನೋಡ್ರ ಅಂದ್ರ ಹಂಗ ರಾಜ್ಯವನ್ನು ದೇವ್ರ ಏನ್ ಮಾಡ್ತಾರೆ, ಕ್ರಿಸ್ತನ್ಗೆ ಕೊಡ್ತಾರೆ ಆಳ್ವಿಕೆ ಮಾಡೋದಿಕ್ಕೆ. ಎಲ್ಲಿ ಆಳ್ವಿಕೆ ಮಾಡಕ್ಕೆ? ಪರಲೋಕದಲ್ಲ. ಈ 4 ರಾಜ್ಯಗಳು ಎಲ್ಲಿತ್ತು? ಭೂಲೋಕದಲ್ಲಿ ಇತ್ತು. ಬಾಬಿಲೋನಲ್ಲಿ ಇತ್ತು, ಪರಲೋಕದಲ್ಲಿತ್ತ. ಮೇದೋ ಪರ್ಷಿಯಲ್ಲಿ ಇತ್ತು, ಪರಲೋಕದಲ್ಲಿತ್ತ. ಗ್ರೀಸ್ ಪರಲೋಕದಲ್ಲಿ ಇತ್ತ. ರೋಮ್ ಪರಲೋಕದಲ್ಲಿ ಇತ್ತ. ಅಲೆಕ್ಸಾಂಡರ್ ಪರಲೋಕದಲ್ಲಿ ಇದ್ರ. ಭೂಲೋಕದಲ್ಲಿ ತಾನೇ ಇದು. ಅದೇ ತರ ಈ ಕ್ರಿಸ್ತನ ರಾಜ್ಯ ಕೂಡ ಭೂಲೋಕದಲ್ಲೇ ಬರಬೇಕು. ಅದರ ಇದನ್ನ ಡೀಟೇಲ್ ಆಗಿ ಹೇಳ್ತಾ ನೋಡ್ತೀನಿ. ಎಲ್ಲಿ? ದಾನಿಯೇಲ್ 7:27. ದಾನಿಯೇಲ್ 7ನೇ ಅಧ್ಯಾಯದಲ್ಲಿ 27. ಓದಿ ಕಮಲಾಷ್ಟ ಓದಿ. ಆಗ ಅವನು ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲಗಳಿಂದಲಿನ ರಾಜ್ಯಗಳ ಮಹಿಮೆಯು ಪರಾತ್ಪರನ ಭಕ್ತ ಜನರಿಗೆ ಕೊಡೋಣವಾಗುವವು. ಆತನ ರಾಜ್ಯವು ಶಾಶ್ವತ ರಾಜ್ಯ. ಸಕಲ ಸೇನಾಧಿಪತಿಗಳು ಅವನಿಗೆ ಅಧೀನರಾಗಿ ಸೇವೆ ಮಾಡುವವರು. ಹೇಳಿದನು. ನೋಡ್ರ ಏನ್ ಹೇಳ್ತಾರೆ? ಆ ರಾಜ್ಯವನ್ನು ಕ್ರಿಸ್ತನ್ ಮಾತ್ರ ಅಲ್ಲ ರೀ, ಪರಾತ್ಪರ ಭಕ್ತರಿಗೆ ಕೊಡ್ತಾರ್ರಿ, ಸಭೆಗೆ ಕೊಡ್ತಾರೆ. ಸಭೆ ಮತ್ತೆ ಕ್ರಿಸ್ತನು ಒಟ್ಟಿಗೆ ಸೇರ್ಬಿಟ್ಟು ಈ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡಿದವರು? ಆಡಳಿತ ಮಾಡಿದ್ರು. ಅವ್ರ ರಾಜ್ಯ ಯುಗಾಂತರವಾಗಿ ಇರ್ತಾರೆ ಅಂತ ಹೇಳ್ತೀವಿ. ಎಲ್ಲಾ ಏನ್ರಿ ದೊರೆತನಗಳು ಇವ್ರಿಗೆ ಏನ್ ಮಾಡ್ತಾರೆ, ಅಧೀನರಾಗ್ತಾರಂತೆ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಹೊಗಳೇ ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಬರುವಂತ ಏನ್ರಿ ದೇವ್ ರಾಜ್ಯದ ಬಗ್ಗೆ ಏನಂತ ದರ್ಶನ, ಮುಂದಕ್ಕೆ ಬರೋಂತ ಒಂದು ಯೂನಿವರ್ಸಲ್ ಕಿಂಗ್ಡಮ್, ಅದು ಕ್ರಿಸ್ತನ್ನೇ ಆಗಿರ್ತಾರೆ. ಇವಾಗ ಇರೋಂಥ ಎಲ್ಲಾ ರಾಜ್ಯಗಳನ್ನ ಧ್ವಂಸ ಮಾಡಿ ಆತನ ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ, ಭೂಲೋಕದಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ನೆಕ್ಸ್ಟ್ ಅತಿ ಶೀಘ್ರದಲ್ಲಿ ದೇವರು ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ, ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ ಅಲ್ವರ. ಎಲ್ಲರಿಗೂ ಚೆನ್ನಾಗಿ ಜ್ಞಾಪನ ಇದೆಯಾ? ಯೇಸು ಕ್ರಿಸ್ತು ಏನ್ ಪ್ರೇರಣೆ ಹೇಳ್ಕೊಟ್ರು? ಯೇಸು ಕ್ರಿಸ್ತನ ಪ್ರಾರ್ಥನೆ ಹೇಳ್ರಿ ನೋಡೋಣ, ಯಾರು ಹೇಳ್ತೀರಾ? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ರಾಜ್ಯವು ಪರಿಶುದ್ಧವಾಗಿರಲಿ, ನಿಮ್ಮ ರಾಜ್ಯವು ಬರಲಿ, ನೋಡ್ರ ಎಷ್ಟ್ ಕ್ಲಿಯರ್ ಆಗಿ ಹೇಳಿದ್ರಿ ನೀವೇ ಅಲ್ವರ. ನಿನ್ನ ರಾಜ್ಯವೂ ಬರಲಿ, ನಿನ್ನ ರಾಜ್ಯವೂ ಬರುವುದಾಗೆ ಅಲ್ವರ. ಎಲ್ಲಾರು ಏನ್ ತಿಳ್ಕೊಂಡ್ಬಿಡ್ತಾರೆ, ದೇವ್ರೆ ನೀನು ಅಲ್ಲೇ ಯಾರು, ನಾನು ಸತ್ಯ ತಕ್ಷಣ ಇಲ್ಲ ಅಲ್ಲಿ ಬಂದ್ಬಿಡ್ತೀನಿ ಹಂಗ ಹೇಳ್ತಾರೆ ಬೈಬಲಲ್ಲಿ. ನಿನ್ನ ರಾಜ್ಯವೂ ಬರುವುದಾಗೆ, ಮನುಷ್ಯ ಸತ್ಯ ತಕ್ಷಣ ಅಲ್ಲ ಇಲ್ಲ ಹೋಗಿರಿ. ಯಾಕೆ ಯೇಸು ಕ್ರಿಸ್ತ ಹೇಳ್ಬೇಕು ನಿನ್ನ ರಾಜ್ಯವೂ ಬರುವುದಾಗೆ ಅಂತ? ಲೆಟ್ ದೈ ಕಿಂಗ್ಡಮ್ ಕಮ್ ಆನ್ ಅರ್ತ್ ಅಂತ ಹೇಳ್ತಾರೆ. ನಿನ್ನ ರಾಜ್ಯವು ಭೂಲೋಕದಲ್ಲಿ ಏನಾಗ್ಲಿ ಬರ್ಲಿ ಸ್ವಾಮಿ ಅಂತ. ಇದನ್ನೇ ನೀವು ಪ್ರೇಯರ್ ಮಾಡ್ರಪ್ಪ ಅಂತ ಯೇಸು ಕ್ರಿಸ್ತ ನಮ್ಗೆ ಹೇಳ್ಕೊಟ್ಮೇಲೆ ಕರ್ತನಲ್ಲಿ ಪ್ರೀತಿ ಸರ್ವಸಗಳ ಯೋಚನೆ ಮಾಡಿ, ದೇವರಾಜ್ಯ ಭೂಲೋಕಕ್ಕೆ ಬರಲ್ವಾ? ಬಂದೇ ಬರ್ಬೇಕು, ಬಂದೇ ಬರ್ತದೆ. ಅದರ ಪರಲೋಕದಲ್ಲಿ ಯಾವ ತರ ದೇವ ಚಿತ್ತ ನೆರವೇರ್ತಾ ಇದೆ ಯೋಚನೆ ಮಾಡಿ, ಅದೇ ತರ ಭೂಲೋಕದಲ್ಲಿ ನೆರವೇರ್ತಾರೆ. ಪರಲೋಕದಲ್ಲಿ ಕಷ್ಟ, ಸಂಕಟ, ದುಃಖ, ವೇದನೆ, ಕಣ್ಣೀರೇನೋ ಇದೆಯಾ? ಏನು ಇಲ್ಲ ರೀ. ದೇವ್ರ ಚಿತ್ತ ನಡೀಇದೆ, ದೇವ್ರ ವಿರುದ್ಧವಾಗಿ ಏನೂ ನಡೀಲ್ಲ ರೀ. ಅದೇ ಭೂಲೋಕದಲ್ಲಿ ಇವತ್ತು ದೇವ್ರ ಚಿತ್ತ ನಡೀತಾ ಇದೆಯಾ? ದೇವ್ರ ವಿರುದ್ಧವಾಗಿ ನಡೀತಾ ಇರೋದು. ಆದ್ರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಆವಾಗ ದೇವರ ಚಿತ್ತ ಪರಲೋಕದಲ್ಲಿ ಹೇಗಿದ್ಯೋ ಅದೇ ತರ ಭೂಲೋಕದಲ್ಲಿ ನೋಡ್ತಾನೆ. ಅದನ್ನ ನೆರವೇರ್ಸೋದಿಕ್ಕೇನೆ ಏನ್ರಿ ಈ ಒಂದು ಕೆಲಸನ ನಮ್ಗೆ ಆಲ್ರೆಡಿ ದಾನಿಯೇಲ್ 2ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ ನಮ್ಗೆ ಬ್ಯೂಟಿಫುಲ್ ನಮ್ಗೆ ಏನ್ರಿ ಮಾಡೋರೆ ಕೊಟ್ಟವ್ರೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಭೂಲೋಕಕ್ಕೆ ಬಂದಿದ್ದು ಏನಿಗೆ ಗೊತ್ತಾ? ಭೂಲೋಕಕ್ಕೆ ಯೇಸು ಕ್ರಿಸ್ತ ಬರೋದು ಏನ್ ಕಾರಣ ಗೊತ್ತಾ? ಇದೇ ಕಾರಣ ರೀ ಅಲ್ವರ. ಈ ಕಾರಣನೇ ಇಲ್ಲಿ ನೋಡಿ, ಲೂಕ 4:43 ವರುಣ್ ಬ್ರದರ್ ಓದ್ತೀರಾ? ಲೂಕ 4:43 ಯೇಸು ಕ್ರಿಸ್ತ ಏನಕ್ಕೆ ಬಂದಿದ್ದು ನೋಡೋಣ.
ಆದರೆ ಆತನು ಅವರಿಗೆ, ಬೇರೆ ಪಟ್ಟಣಗಳಿಗೂ ದೇವರ ರಾಜ್ಯವನ್ನು ನಾನು ಸಾರಲೇಬೇಕು, ಇದಕ್ಕಾಗಿಯೇ ನಾನು ಕಳುಹಿಸಲ್ಪಟ್ಟಿದ್ದೇನೆ ಎಂದನು. ಇದಕ್ಕಾಗೆ ನಾನು ಕಳಿಸಲ್ಪಟ್ಟಿದ್ದೆ ಅಂತ ಹೇಳ್ತಾರೆ. ಏನಕ್ಕೆ? ದೇವ್ರ ರಾಜ್ಯವನ್ನು ಏನ್ರಿ ಬೇರೆ ನಗರಗಳಿಗೆ ಹೇಳ್ಬೇಕು. ಆಯ್ತಾ? ಇವತ್ತು ದೇವರಾಜ್ಯದ ನ್ಯೂಸ್ ಕೇಳ್ತಾ ಇದ್ದೀರಾ? ದೇವರಾಜ್ಯದ ಬಗ್ಗೆ ಬೋಧನೆ ಕೇಳ್ತಾ ಇದ್ದೀರಾ? ದೇವರಾಜ್ಯದ ಬಗ್ಗೆ ಉಪದೇಶಗಳನ್ನ ಕೇಳ್ತಾ ಇದ್ದೀರಾ? ಈ ದೇವರಾಜ್ಯ ಸುವಾರ್ತೆನೆ ನಾನು ಎಲ್ಲಾ ಕಡೆಗೆ ಹೇಳ್ಬೇಕು. ಇದಕ್ಕಾಗಿ ದೇವ್ರನ್ನ ಕಳ್ಸೋರೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅನ್ನಗಳೇ, ಇದನ್ನ ನಾವು ದೇವ್ರ ಮಕ್ಳು ಕೇಳ್ಬೇಕ್ರಿ. ಈ ಸುವಾರ್ತೆನ ಎಲ್ಲ ಕಡೆಗೆ ಮಾಡೋಕೆ ನಾವು ಸಾರದಾಗಿರ್ಬೇಕ್ರಿ. ಅಂದ ಕರ್ತನಲ್ಲಿ ಪ್ರೀತಿ ಅನ್ನೋ ಸೊಗಳೆ ಏನ್ರಿ ಅತಿ ಶೀಘ್ರದಲ್ಲಿ ಏನ್ರಿ ನಮ್ಮ ಕರ್ತನೋ ರಾಜಾದಿ ರಾಜನಾಗಿರಂತ ಯೇಸು ಕ್ರಿಸ್ತನ ರಾಜ್ಯ ಭೂಲೋಕದಲ್ಲಿ ಏನಾಗ್ತಾರೆ? ಸ್ಥಾಪನೆ ಆಗ್ತಾರೆ. ಅದಕ್ಕಾಗಿ ನಾವು ತುಂಬಾ ಏನ್ ಮಾಡ್ಬೇಕು? ಸಂತೋಷ ಪಡ್ಬೇಕು. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದರಿಂದ ನಾವು ಯೂಟ್ಯೂಬ್ ಅಲ್ಲಿರೋಂಥ ಈ ಒಂದು ಚಾನಲ್ ನಿಮ್ಗೆ ಪಾಠಗಳನ್ನ ನಿಮ್ಗೆ ಶೇರ್ ಮಾಡ್ತೀರಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅನೇಕ ಜನಗಳಿಗೆ ಶೇರ್ ಮಾಡಿ. ಇದು ಅವರು ಲಿಂಕ್ಗಳ ಮುಖಾಂತರ ಈ ಉಚಿತವಾಗಿರೋಂಥ ಒಂದು ಬೈಬಲ್ ಅಧ್ಯಯನ ಏನ್ ಮಾಡಲಿ, ಅವರು ಜಾಯ್ನ್ ಆಗಲಿ, ಅವರು ಕೂಡ ಆಶೀರ್ವಾದನ ಪಡ್ಕೊಳ್ಳಿ. ಇವಾಗ ಯಾರಿಗೋ ಏನೋ ಡೌಟ್ಸ್, ಏನೋ ಕ್ವಶನ್ಸ್ ಇದ್ರೆ ಧಾರಾಳ ಕೇಳ್ಬೋದು. ಯಾರಿಗೇನೋ ಪ್ರಶ್ನೆ ಇದೆಯಾ, ಯಾರಿಗೇನೋ ಕೇಳ್ಬೇಕು ಅಂತಿದ್ಯಾ, ಧಾರಾಳ ಕೇಳಿ. 4ನೇ ಮೃಗಕ್ಕೆ ಏನಕ್ಕೆ ಹೆಸರು ಕೊಟ್ಟಿಲ್ಲ ಅಂತ ಹೇಳಿದೆ ನಿಮ್ಗೆ. ವೆರಿ ಗುಡ್ ಬ್ರದರ್. 4ನೇ ಮೃಗಕ್ಕೆ ಏನಕ್ಕಪ್ಪ ಹೆಸರು ಕೊಟ್ಟಿಲ್ಲ ಅಂತಂದ್ರೆ, ಅಲ್ಲಿ ವಾಕ್ಯದ ಹೇಳ್ತಾರೆ ಅದೆಲ್ಲಾರ್ಕಿಂತ ಕ್ರೂರವಾಗಿತ್ತು, ಎಲ್ಲವನ್ನು ಧ್ವಂಸ ಮಾಡಿತು ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಮೃಗಕ್ಕೆ ಒಂದು ಹೋಲಿಕೆ ಕೊಡಬಹುದಾಗಿತ್ತು. ಯಾಕೆ ಅಂದ್ರೆ ಅದು ಸಿಂಹ ತರ ಇದೆ, ಒಂದು ಕ್ವಾಲಿಟಿ ಇದೆ ಅಂತ. ಆದ್ರೆ ಈ 4ನೇ ಮೃಗ ರೋಮ್ ರಾಜ್ಯ ಎಷ್ಟು ವರ್ಷಾಗಿ ರೂಲ್ ಮಾಡ್ತು ಅಂತಂದ್ರೆ ಅದನ್ನ ಭೂಲೋಕದಲ್ಲಿ ಯಾವುದೇ ಮೃಗಕ್ಕೆ ಕಂಪೇರ್ ಮಾಡಕ್ಕೆ ಆಗಿಲ್ಲ. ಅದಕ್ಕೆ ಅದಕ್ಕೆ ಹೆಸರು ಕೊಡಕ್ಕೆ ಆಗಿಲ್ಲ. ಅದಕ್ಕೆ ನಮ್ಗೆ ಪ್ರಕಟಣೆ ಪುಸ್ತಕದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಕೆಂಪು ಘಟ ಸರ್ಪ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ನೋಡಿದ್ರೆ ದ ಗ್ರೇಟ್ ರೆಡ್ ಡ್ರ್ಯಾಗನ್ ಅಂತ ಹೇಳ್ತಾರೆ. ಡ್ರ್ಯಾಗನ್ಗೆ ಏನ್ ಮಾಡ್ತಾರೆ ಅದನ್ನ ಕಂಪೇರ್ ಮಾಡ್ತಾರೆ. ಅಂದ್ರೆ ಅದನ್ನ ಹೋಲಿಕೆ ಮಾಡಕ್ಕೆ ಆಗಿಲ್ಲ. ಯಾಕಂದ್ರೆ ಅಷ್ಟೊಂದು ಏನಾಗಿತ್ತಂತದ್ದು, ಅದು ಕ್ರೂರವಾಗಿತ್ತಂತೆ ಅಂತ ಏನ್ ಮಾಡ್ತಾರೆ. ಅದಕ್ಕೆ ಹೆಸರು ಕೊಡಕ್ಕಾಗಿಲ್ಲ, ಹೋಲಿಕೆ ಮಾಡಕ್ ಹೋಗಲ್ಲ. ಓಕೆನ್ರಾ? ಓಕೆನಾ ವರುಣ್ ಬ್ರದರ್? ಬೇರೆ ಏನೋ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ, ಗೋಪಾಲ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಏನಿಲ್ಲ. ಉಮಾ ಸಿಸ್ಟರ್? ಪರಲೋಕ ಭೂಮಿಯಲ್ಲಿದೆ ಅಂತ ಹೇಳ್ತೀರಲ್ಲ ಫಸ್ಟ್. ಅಯ್ಯೋ, ಪರಲೋಕ ಭೂಮಿಲಿಲ್ಲ. ಪರಲೋಕದಲ್ಲೇ ಇದೆ, ಭೂಮಿಯಲ್ಲಿ ಇದೆ. ಪರಲೋಕದ ರಾಜ್ಯವು ಭೂಲೋಕದಲ್ಲಿ ಏನಾಗ್ತದೆ? ಸ್ಥಾಪನೆ ಆಗ್ತದೆ. ಸ್ಥಾಪನೆ ಆದ್ರೆ ಹಾಗಾದ್ರೆ ನಿತ್ಯ ಜೀವ ಇಲ್ಲಿ ಕೊಡ್ತಾರ ದೇವರು? ಹೌದು ಸಿಸ್ಟರ್, ನಿತ್ಯ ಜೀವ ಇಲ್ಲೂ ಕೊಡ್ತಾರೆ, ಭೂಲೋಕದಲ್ಲಿ ಕೊಡ್ತಾರೆ ಸಿಸ್ಟರ್. ಹಾಗಾದ್ರೆ ಯಾರು ಸಾಯೋದಿಲ್ಲ ಫಸ್ಟ್? ಅಯ್ಯೋ, ಹಂಗಂತಲ್ಲ. ಎಲ್ಲರೂ ಸಾಯ್ಬೇಕು. ಆದಾಮ್ನಲ್ಲಿ ಹುಟ್ಟಿದ್ಮೇಲೆ ಎಲ್ಲರೂ ಏನಾಗ್ಬೇಕು? ಸಾಯ್ಲೇಬೇಕು. ಅವ್ರಿಗೆ ಕ್ರಿಸ್ತನಲ್ಲಿ ಪುನರುತ್ಥಾನ ಆಗೋದು. 1 ಕೊರಿಂಥ 15, 21, 22 ಹೇಳ್ತಾರಲ್ಲ, ಆದಾಮ್ನಲ್ಲಿ ಏನ್ರಿ ಎಲ್ಲರೂ ಸಾಯುವ ಪ್ರಕಾರ. ಅಂದ್ರೆ ಎಲ್ಲರೂ ಆದಾಮ್ನಲ್ಲಿ ಸಾಯ್ತಾನೆ ಇದಾರೆ, ಸಾಯೋದಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಏನಂದ್ರೆ ಏನ್ರಿ ಯೇಸು ಕ್ರಿಸ್ತು 2ನೇ ಅಮೆರಿಕಲ್ಲಿ ಬಂದಾಗ ಆತನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ. ಅವಾಗ ಸತ್ತೋರ್ದನ್ನೆಲ್ಲ ಏನ್ ಮಾಡ್ತಾರೆ? ಪುನರುತ್ಥಾನ ಮಾಡಿ ಅವ್ರಿಗೆ ಸತ್ಯಾಂಶಗಳನ್ನ ಕೊಡ್ತಾರೆ. ಓಕೆನಾ? ಆದ್ರೆ ಇವಾಗ ನಂಬಿಕಸ್ಥರಾಗಿರೋ ಸಭೆ ಅವ್ರು ತನ್ನ ಓಟ ಮುಗಿಸಿದ್ಮೇಲೆ ಕ್ರಿಸ್ತನೊಂದಿಗೆ ಏನ್ ಮಾಡ್ತಾರೆ? ಅವರು ಪರಲೋಕ ರಾಜ್ಯಕ್ಕೆ ಹೋಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ? ಕ್ರಿಸ್ತನೊಂದಿಗೆ ಆಡಳಿತನ ಮಾಡ್ತಾರೆ. ಓಕೆನಾ? ಸರಿ, ಓಕೆ. ಭಾರತಿ ಸಿಸ್ಟರ್ ಏನೋ ಡೌಟ್ಸ್ ಇದೆ ನಿಮ್ಗೆ? ಓಕೆ. ಧನಲಕ್ಷ್ಮಿ ಸಿಸ್ಟರ್ ಏನೋ ಪ್ರಶ್ನೆಗಳು? ಇಲ್ಲ ಫಸ್ಟ್. ಓಕೆ. ಗೋಪಾಲ್ ಬ್ರದರ್? ಏನು ಡೌಟ್ ಇಲ್ಲ ಬ್ರದರ್. ಇನ್ನೊಬ್ರು ಇದ್ದಾರೆ ಗೋಪಾಲ್ ಅಂತ. ನೀವು ಗೋಪಾಲ, ಇನ್ನೊಬ್ರು ಇದ್ದಾರೆ ಗೋಪಾಲ್ ಬ್ರದರ್. ಗೋಪಾಲ್. ಓಕೆ. ಜೋಯಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಥ್ಯಾಂಕ್ ಯು. ಕಮಲಾ ಸಿಸ್ಟರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಕೆಂಪರಾಜ್ ಬ್ರದರ್? ಇಲ್ಲ ಸರ್, ಏನೋ ಡೌಟ್ ಇಲ್ಲ. ಓಕೆ. ಭಾರತಿ ಸಿಸ್ಟರ್? ಓಕೆ. ಲಲಿತಾ ಸಿಸ್ಟರ್? ಓಕೆ. ಪ್ರಜ್ವಲ್ ಬ್ರದರ್? ಇಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ. ಶಿಲ್ಪಾ ಸಿಸ್ಟರ್? ಶ್ವೇತಾ ಸಿಸ್ಟರ್? ಇಲ್ಲ ಬ್ರದರ್, ಇಲ್ಲ. ಓಕೆ. ಸೋಸಾಲಿಕರ್ ಸಿಮಿಯೋನ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಸೈಮನ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ. ಓಕೆ.